ಯಾವುದೇ ಹೆಣ್ಣು ಮಗಳು ನಿಮ್ಮ ದೇಹವನ್ನ ಸಮಾಜಕ್ಕೆ ತೋರಿಸುವಂಥದ್ದಾಗಬಾರ್ದು. ಲಕ್ಷ್ಮಿಯನ್ನ ನೀವು ದುಡ್ಡನ್ನ ಯಾರು ಪ್ರಚಾರ ತೋರಿಸೋದಿಲ್ಲ ನೋಡಿ. ದುಡ್ಡು ಲೆಕ್ಕ ಮಾಡಬೇಕಾದ್ರೆ ಈಗ ಅಡ್ಡದಲ್ಲ ಇದ್ದು ಲೆಕ್ಕ ಮಾಡ್ತೀವಿ. ಅಂದ್ರೆ ನೀವು ನಿಮ್ಮ ದೇಹ ಸ್ವರೂಪವನ್ನ ಸಮಾಜಕ್ಕೆ ತೋರಿಸಬಾರ್ದು. ಯಾರು ಕೈ ಬೋಳು, ಮೂಗು ಬೋಳು, ಹಣೆ ಬೋಳು, ಕಿವಿ ಬೋಳು, ಕೂದಲು ಬೋಳು ಎಲ್ಲಾ ಬೋಳು ಮಾಡ್ಕೊಂಡ್ರೆ ಅವ್ರಿಗೇನಂತ ಕರೆಯೋದು? ಬೋಳಿ ಅಂತಲೇ ಕರೆಯೋದು. ನಿಮ್ಮ ಮುಂದೆ ಒಂದು ಮಾತು ಹೇಳಬೇಕು, ಏನಂತಂದ್ರೆ ಇಡೀ ಭೂಮಿಯನ್ನ ನಿಮ್ಮ ಕೈನಲ್ಲಿ ಇಟ್ಕೊಂಡು ನೋಡಿ. ಇವತ್ತು ಭಾರತ ಮಾತ್ರ ಈ ಉತ್ಸವವನ್ನು ಮಾಡ್ತಾ ಇದೆ, ಬಿಟ್ರೆ ಜಗತ್ತಿನಲ್ಲಿ ಇನ್ನೆಲ್ಲ ರಾಷ್ಟ್ರಗಳು ಗೋಳಾಟದಲ್ಲಿ ಅಳ್ತಾ ಇದ್ದಾವೆ. ಇಡೀ ಜಗತ್ತಿನಲ್ಲಿ ಉತ್ಸವ ಮಾಡ್ತಾ ಇರೋ ರಾಷ್ಟ್ರ ಭಾರತ ಮಾತ್ರ. ಇದನ್ನ ತಿಳ್ಕೊಂಡು ಇಸ್ರೇಲ್ನ ಒಂದು ಭಾಗದಲ್ಲಿ ಕರಾವಳಿಯಲ್ಲಿ ಮೊನ್ನೆ ಶುಕ್ರವಾರ ಸಹಸ್ರ ಕಂಠ ಜಪ ಮಾಡಿದ್ದಾರೆ, ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಅಂತ. ಇಸ್ರೇಲ್ನಲ್ಲಿ ಇದು ನಾವು ಗಮನಿಸಬೇಕು. ಯಾಕೆ ಅಂತಂದ್ರೆ ಭಗವತ್ ಶಕ್ತಿ ಭಾರತ ಕಂಡುಕೊಂಡ ಹಾಗೆ ಪ್ರಪಂಚದ ಯಾವ ಧರ್ಮಗಳು ಕಂಡುಕೊಂಡಿಲ್ಲ. ಅದು ಸನಾತನ ಧರ್ಮ ಕಂಡುಕೊಂಡಿರುವ ಸತ್ಯ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಮುಸಲ್ಮಾನರು ಇವತ್ತು ಗೋಳಾಟದಲ್ಲಿದ್ದಾರೆ, ಸೂತಿಕ ಛಾಯದಲ್ಲಿದ್ದಾರೆ. ಮೊನ್ನೆ ಅಷ್ಟೇ ರಂಜಾನ್ ನಡೀತು. ಯಾವ ರಾಷ್ಟ್ರದಲ್ಲೂ ಕೂಡ ರಂಜಾನ್ ಸರಿಯಾಗಿ ನಡೆದಿಲ್ಲ. ಈ ಹಿಂದೂಗಳ ಜೊತೆನಲ್ಲಿದ್ದಂಥ ಮುಸ್ಲಿಮರು ಮಾತ್ರ ಭಾರತದಲ್ಲಿ ರಂಜಾನ್ ಮಾಡಿದ್ರು, ಇನ್ಯಾರು ಮಾಡಲಿಲ್ಲ. ಎಲ್ಲರೂ ಅವರವ್ರದೇ ತಾಪತ್ರ ಜಾಸ್ತಿ ಆಗಿದೆ. ಇಂಥ ನಡುವೆ ನಾವು ಶರವೂರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನಾನು ನಿಮಗೆ ಕೇಳೋದೊಂದು ಪ್ರಶ್ನೆ, ಯಾವುದಾದ್ರೂ ಒಂದು ಮಾತಾಡಬೇಕಲ್ಲ. ಇವತ್ತೊಂದು ವಿಶೇಷವಾದಂಥ ಒಂದು ಸಬ್ಜೆಕ್ಟು ಶರವೂರಿನವರಿಗೆ ಕೊಟ್ಟು ಹೋಗೋಣ ಅಂತ. ನೀವಿಲ್ಲಿ ಇನ್ವಿಟೇಷನ್ ಎಲ್ಲ ಹಾಕಿದ್ದೀರಿ, ಶ್ರೀ ದುರ್ಗಾ ಪರಮೇಶ್ವರಿ ಅಂತ. ನಿಮ್ಗೆ ಅನ್ನಿಸ್ಬೇಕು ಶ್ರೀ ವಿನಾಯಕ ದೇವರು ಅಂತ ಆಗ್ತವೆ. ಅದೇ ಥರ ಶ್ರೀ ನಾರಾಯಣ ದೇವರು ಅಂತ, ಶ್ರೀ ವಿಷ್ಣು ದೇವರು, ಶ್ರೀ ನರಸಿಂಹ, ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ, ಶ್ರೀ ಮಂಜುನಾಥ ಸ್ವಾಮಿ ಎಲ್ಲ. ನೀವು ಇಲ್ಲಿ ಪುರುಷರಿಗೂ ಕೂಡ ಶ್ರೀ ದಿನೇಶ್ ಗುಂಡೂರಾವ್, ಶ್ರೀ ಹರೀಶ್ ಕುಮಾರ್, ಶ್ರೀ ರಾಮಲಿಂಗಾರೆಡ್ಡಿ ಎಲ್ಲ ಅಂತಿಲ್ಲ. ಅದೇ ಥರ ಇಲ್ಲಿ ಕೆಲವರಿಗೆಲ್ಲ ಶ್ರೀಮತಿ ಅಂತಿದೆ. ಈ ದುರ್ಗಾ ಪರಮೇಶ್ವರಿಗೂ ಶ್ರೀಮತಿ ಅಂತ ಹಾಕ್ಬೇಕಿತ್ತಲ್ವಾ? ಅಲ್ವಾ? ಈಗ ನಾರಾಯಣನಿಗೆಲ್ಲ ಶ್ರೀ ಹಾಕಿದ ಮೇಲೆ, ಮಹಾಲಿಂಗೇಶ್ವರನಿಗೆ ಶ್ರೀ ಹಾಕಿದ ಮೇಲೆ ದುರ್ಗಾ ಶ್ರೀಮತಿ ದುರ್ಗಾ ಪರಮೇಶ್ವರಿ ಅಂತ ಹಾಕಬೇಕು. ನಾವು ಯಾವ ದೇವಸ್ಥಾನದಲ್ಲೂ ಹಾಕಿದ್ದೆ ನೋಡಿಲ್ಲ. ಅವರಿಗೂ ಶ್ರೀ ಹಾಕೋದು, ಶ್ರೀ ಚಾಮುಂಡೇಶ್ವರಿ ಅಂತಲೇ ಕರೆಯೋದು, ಶ್ರೀ ರಾಜರಾಜೇಶ್ವರಿ ಅಂತಲೇ ಕರೆಯೋದು. ಹಾಗೆ ಇನ್ನೊಂದಿಷ್ಟು ದೇವರಿಗೆಲ್ಲ ಪುಣ್ಯಕ್ಕೆ ಒಂದೇ ಶ್ರೀ ಹಾಕೋದು. ನಮ್ಮಂಥ ಸ್ವಾಮಿಗಳಿಗೆಲ್ಲ ಮೂರು ಶ್ರೀ ಹಾಕಬೇಕು. ಬಹಳಷ್ಟು ಜನ ಸ್ವಾಮಿಗಳಿಗೆ ಗೊತ್ತಿಲ್ಲ ಯಾಕೆ ಇಷ್ಟ ಹಾಕ್ತಾರೆ ಅಂತ, ಯಾಕೆ ಶ್ರೀ ಅಂತ. ಇನ್ನು ಆ ಕಡೆ ಘಟ್ಟದ ಮೇಲೆ ಹೋದ್ರೆ 1008 ಶ್ರೀ ಉಂಟು. ಕೆಲವರಿಗೆಲ್ಲ 3000 ಶ್ರೀ ಇದೆ. ಪುಕ್ಷಾಟ ಎಷ್ಟು ಬೇಕಾದ್ರೆ ಹಾಕ್ಬೋದು, ಅದಕ್ಕೆ ಟ್ಯಾಕ್ಸ್ ಇಲ್ಲ. ಆದರೆ ಸನಾತನಿಯರಿಗೆ ಗೊತ್ತಿರಬೇಕು ಯಾಕೆ ಶ್ರೀಯನ್ನ ಹೆಣ್ಣು ದೇವರಿಗೂ ಶ್ರೀ ಹಾಕ್ತೇವೆ, ಗಂಡು ದೇವರಿಗೂ ಶ್ರೀ ಹಾಕ್ತೇವೆ. ಅದು ಉತ್ತರ ಗೊತ್ತಾದ್ಮೇಲೆ ಬಹಳ ಸಿಂಪಲ್. ಅದು ಏನಂದ್ರೆ ಶ್ರೀ ಅನ್ನುವಂಥದ್ದು ಕೇವಲ ಹೆಣ್ಣು ದೇವರಿಗೆ ಮಾತ್ರ, ಗಂಡು ದೇವರಿಗೆ ಶ್ರೀ ಹಾಕುವಂಥದ್ದೇ ಅಲ್ಲ. ಭಾಷೆಯಲ್ಲಿ ಶ್ರೀ ಅಂತಂದ್ರೆ ಲಕ್ಷ್ಮಿ ಅಂತ. ಲಕ್ಷ್ಮಿಗೆ ಇನ್ನೊಂದು ಹೆಸರೇ ಶ್ರೀ. ಅವಳೇ ಆದಿಶಕ್ತಿ, ಅವಳೇ ಸರಸ್ವತಿ, ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಂತ ರಹಿತೇ ದೇವಿ ಆದಿಶಕ್ತಿ ಮಹೋದಯ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ನೀವು ಶಾರದೇನಾದರೂ ಕರೀರಿ, ರಾಜೇಶ್ವರಿನಾದರೂ ಕರೀರಿ, ಮಾರಿಕಾಂಬ ಅಂತನಾದರೂ ಕರೀರಿ, ಎಲ್ಲವೂ ಕೂಡ
ಒಂದೊಂದು ರೂಪದಲ್ಲಿ 3 ಗುಣಗಳ ಆಧಾರದ ಮೇಲೆ ದೇವಿಯ ವಿಂಗಡಣೆ ಮಾಡಿದರು. ಆಗ ಸೂಕ್ಷ್ಮವಾಗಿ ಹೇಳಿದರು ಅವರು, ಸಾತ್ವಿಕ ಆರಾಧನೆ ಉಪಾಸನೆ, ರಾಜಸಿಕ ಉಪಾಸನೆ, ತಾಮಸಿಕ ಉಪಾಸನೆ ಅಂತ. ಸಾತ್ವಿಕ ಉಪಾಸನೆ ಮಾಡುವುದಾದ್ರೆ ಕೊಲ್ಲೂರು ಮೂಕಾಂಬಿಕೆಯನ್ನ, ನಿಮ್ಮ ಈ ದುರ್ಗಾಂಬಿಕೆಯನ್ನ, ಅದೇ ಥರದಲ್ಲಿ ರಾಜರಾಜೇಶ್ವರಿಯನ್ನ, ಹೀಗೆ. ಇನ್ನು ರಾಜಸಿಕವಾಗಿ ನೀವು ದೇವಿಯನ್ನು ಉಪಾಸನೆ ಮಾಡುವುದಾದ್ರೆ ಚಾಮುಂಡೇಶ್ವರಿಯನ್ನ, ತಾಮಸಿಕವಾಗಿ ನೀವು ಉಪಾಸನೆ ಮಾಡುವುದಾದ್ರೆ ಚೌಡೇಶ್ವರಿಯನ್ನ, ಮಾರಿಕಾಂಬೆಯನ್ನ, ಭದ್ರಕಾಳಿಯನ್ನ, ಈ ಥರ. ಯಾಕೆಂದ್ರೆ ಅಲ್ಲಿ ತಾಮಸ ಆಹಾರವನ್ನೇ ನೈವೇದ್ಯ ಮಾಡು, ಬಲಿ ಕೊಡುವಂತ ಪದ್ಧತಿಗಳಿದೆ. ಸ್ವಾಮಿ ಹಾಗಿದ್ರೆ ಇಲ್ಲಿ ಬಲಿ ಕೊಡ್ಲಿಕ್ಕಿಲ್ಲ, ಬಾಕಿದವ್ರನ್ನ ಅವಳು ಮುಟ್ತಾಳೋ ಇಲ್ಲೋ, ನೋಡ್ತಾಳೋ ಇಲ್ಲೋ ಅಂತ ಅನ್ನಿಸ್ಬೋದು. ನಿಜವಾಗ್ಲೂ ಹೇಳಲಿಕ್ಕೆ ಹೋದ್ರೆ ಮಾಂಸವನ್ನ ಅಥವಾ ಮಾಂಸ ತಿಂದದ್ದನ್ನ ದೇವರು ಯಾರು ದೂರ ಇಡ್ಲೇ ಇಲ್ಲ. ಮಾಂಸ ತಿಂದವ್ರನ್ನ ದೇವ್ರ ದೂರ ಇಡ್ಲೇ ಇಲ್ಲ. ಮಾಂಸ ತಿಂದವ್ರನ್ನ ದೇವ್ರ ಹತ್ರ ಇಟ್ಕೊಂಡದ್ದು, ನಮ್ಮನ್ನೆಲ್ಲನೇ ದೂರ ಇಡೋದು, ಇನ್ನೂ ಸರಿಯಾಗಲಿ ಅಂತ. ನಿಮ್ಮ ದುರ್ಗಾ ಪರಮೇಶ್ವರಿಯ ವಾಹನ ಯಾವುದು? ಸಿಂಹ. ಸಿಂಹ ಏನು ಹರವೆ ಸೊಪ್ಪು ತಿಂತದ? ಅದು ಮಾಂಸವೇ ತಿನ್ನೋದು, ಅದನ್ನೇ ವಾಹನವಾಗಿ ಇಟ್ಕೊಂಡಿದ್ದಾಳೆ. ಇನ್ನು ಶ್ರೀಮನ್ ನಾರಾಯಣ ಏನು ಇಟ್ಕೊಂಡಿದ್ದಾನೆ? ಗರುಡ. ಅದು ತಿನ್ನೋದು ಹಾವು, ಆ ಗರುಡನನ್ನೇ ಹತ್ತಿರ ಇಟ್ಕೊಂಡಿದ್ದಾನೆ. ಇನ್ನು ಶಿವ, ಅವನ ಕುತ್ತಿಗೆನಲ್ಲಿ ಏನಿದೆ? ಹಾವು. ಹಾವು ಏನು ತಿಂತದೆ? ಸೇಬುಹಣ್ಣು ತಿಂತದೆ? ಅದು ತಿನ್ನೋದೇ ಅದನ್ನೇ. ಯಾವುದು ತಿಂತದೆಯೋ ಅದನ್ನೆಲ್ಲ ದೇವರ ಹತ್ತಿರವೇ ಇಟ್ಕೊಂಡಿದ್ದಾರೆ. ಅದರ ಅರ್ಥ ಏನು ಅಂದರೆ, ನೀವು ತಿಂದದ್ರಿಂದ ನೀವು ದೇವರಿಗೆ ದೂರ ಆಗೋದಿಲ್ಲ, ತಿಂದದ್ರಿಂದ ನೀವು ಶೂದ್ರರಾಗೋದಿಲ್ಲ, ತಿಂದದ್ರಿಂದ ನೀವು ಕನಿಷ್ಠರಾಗೋದಿಲ್ಲ. ತಿನ್ನುವುದು ನಿಮ್ಮ ಆಹಾರ, ದೇವರಿಗೆ ಬೇಕಾಗಿದ್ದು ನಿಮ್ಮ ಪ್ರೀತಿ ಅಷ್ಟೇ. ಯಾವುದು ಪ್ರೀತಿ ಸ್ವಚ್ಛಂದವಾಗಿದೆಯೋ ಅದು ದೇವರಿಗೆ ಮುಟ್ತದೆ. ಹಾಗಂತೇಳಿ ಈಗ ನಾಳೆಯಿಂದ ತಿಂದುಕೊಂಡೇ ಬಂದಿರೋ ದೇವಸ್ಥಾನಕ್ಕೆ, ಆದರೂ ಬಿಡಬೇಕು ಯಾಕೆ? ಯಾವುದು ಪ್ರಿಯವಾಗಿದೆಯೋ ನಿಮಗೆ ಆಹಾರ, ಅದನ್ನು ಬಿಟ್ಟು ಶ್ರದ್ಧಾ ಭಕ್ತಿಯನ್ನು ತೋರಿಸಿ ದೇವರ ಮುಂದೆ ನಾನು ಪವಿತ್ರ ಸಾಧ್ಯ ಮಟ್ಟಿಗಾದ್ರೂ ಇರ್ತೇನೆ ಅನ್ನುವಂಥ ಒಂದು ನಿಷ್ಠಾ ಧರ್ಮವನ್ನ ತೋರಿಸೋದಕ್ಕಾದ್ರೂ ವ್ರತಾಚರಣೆ ಅಂತ ಮಾಡಿ ಬರಬೇಕು. ನಾಳೆ ಹಾಗೆಯೇ ಬರಬಾರ್ದು, ಗುರುಗಳು ಹೇಳಿ ಹೋದ್ರು ಅಂತ. ಇದರ ನಡುವೆ ಆ ಲಕ್ಷ್ಮಿಯ ಸ್ವರೂಪ, ಲಕ್ಷ್ಮಿ ಅಂತಂದ್ರೆ ಶ್ರೀ ಅಂತ. ಶ್ರೀಯನ್ನ ಎಲ್ಲಿ ನೀವು ಕಾಣಿಸ್ತೀರಿ ಅಲ್ಲೆಲ್ಲ ಶ್ರೀ. ಸನಾತನ ಧರ್ಮ ಹೆಣ್ಣಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತು. ನಿತ್ಯಾನಂದ ಶೆಟ್ಟಿ ಹೇಳಿದ್ರು, ಭಾರತ ಮಾತೆಯಲ್ಲಿ ಸ್ತ್ರೀಯ ಮಹತ್ವವನ್ನು ಹೇಳಬೇಕು ಅಂತ ಯಾವುದಲ್ಲ ಲೆಕ್ಚರರ್ ಹೇಳ್ತಿದ್ದಾರೆ ಅಂತ. ನೀವೇ ಭಾರತೀಯ ಅನ್ನೋದೇ ಶಾರದೆ ಅಂತ. ಭಾರತೀಯ ಅಂದ್ರೆ ಅರ್ಥ ಶಾರದೆ ಅಂತ. ಸಂಪೂರ್ಣವಾಗಿ ದೇಶವನ್ನು ನಾವು ಸ್ತ್ರೀ ರೂಪದಲ್ಲಿ, ಸ್ತ್ರೀ ದೇವತೆಯನ್ನಾಗಿ, ಭಾರತಾಂಬೆಯನ್ನಾಗಿ ನಾವು ಕಂಡ್ವಿ. ನೀವು ಅಲ್ಲಿ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಪುರುಷನಿಗೆ ಶಕ್ತಿ ಬರಬೇಕಾದ್ರೆ ಬಲಭಾಗದಲ್ಲಿ ಅವನು ಪೂಜೆ ಮಾಡ್ತಾನೆ ಅಂತ ಆದ್ರೆ ಬಲಭಾಗದಲ್ಲಿ ಅವನ ಹೆಂಡತಿಯನ್ನು ಕೂರಿಸ್ಕೊಂಡೇ ಪೂಜೆಯನ್ನು ಮಾಡಬೇಕು. ಹೌದಲ್ಲ? ಪುರೋಹಿತರಿದ್ದಾರಲ್ಲ, ಎಲ್ಲ ಕಡೆನೂ ತನ್ನ ಧರ್ಮಪತ್ನಿಯನ್ನ ಬಲಭಾಗದಲ್ಲಿ ಇಟ್ಕೊಂಡಿರ್ಬೇಕು. ನೋಡಿ, ಹೆಂಡತಿಗೆ ಎಷ್ಟು ದೊಡ್ಡ ಸ್ಥಾನ. ಎಲ್ಲ ಹೆಂಗಸರು ತಿಳ್ಕೋಬೇಕಿದ್ದು, ಗಂಡನಿಗಿಂತಲೂ ಒಂದು ಹೆಜ್ಜೆ ನೀವೇ ಜಾಸ್ತಿ ಅಂತ. ಅದೇ ಥರದಲ್ಲಿ ನಾರಾಯಣನಿಗೂ ಬಿಡ್ಲಿಲ್ಲ. ನಾರಾಯಣನಿಗೆ ಹೆಸರು ಕೊಡಬೇಕಾದ್ರೂ ಕೂಡ ಮೊದಲು ಲಕ್ಷ್ಮಿಯ ಹೆಸರನ್ನ ಕೊಟ್ಟು ನಂತರ ನಾರಾಯಣನ ಹೆಸರನ್ನ ಕೊಡಬೇಕು. ಹಾಗಾಗಿ ಶ್ರೀ ನಾರಾಯಣ ಮತ್ತಂತ ಸೇರಿಸ್ತಾರೆ. ಮತ್ತಂತ, ಶ್ರೀಮತ್ ಅಂತ ಗೊತ್ತಾ ನಿಮ್ಗೆ? ಸಂಪೂರ್ಣವಾದ ಸಂಪತ್ತಿನ ರಾಶಿಯನ್ನ ಹಿಡಿದಿಟ್ಟುಕೊಂಡಂಥವನು. ಸಂಪತ್ತಿನ ರಾಶಿ ಯಾರು? ಲಕ್ಷ್ಮಿ. ಲಕ್ಷ್ಮಿಯನ್ನ ಪಡೆದುಕೊಂಡಂಥವನೇ ಶ್ರೀಮತ್.
ಆ ಶ್ರೀಮತ್ ಆಗಿರೋದ್ರಿಂದ ಶ್ರೀಮನ್ನಾರಾಯಣ ಅಂತ ಕರೆಯೋದು. ಅದೇ ಥರದಲ್ಲಿ ಶಂಕರನಿಗೂ ಕೂಡ ಯಾವುದೇ ದೇವರಿಗೂ ಕೂಡ ಶ್ರೀ ಅಂತ ಕರೆಯೋದು. ಒಂದು ನಿಮಗೆ ಡೌಟ್ ಬರ್ಬೋದು, ಸ್ವಾಮಿ ನಾವು ಶ್ರೀ ವಿನಾಯಕ ಅಂತ ಹಾಕ್ತೇವೆ, ನೀವೇನೇ ಹೇಳಿದ್ರಿ ನಾರಾಯಣನ ಹೆಂಡತಿ ಶ್ರೀ ಆದ್ರಿಂದ ಅಂತ, ವಿನಾಯಕ ಅಂತ ಹಾಕಿದ್ವಿ. ನಮ್ಮ ಇನ್ನೊಂದವ್ರು ಕೇಳ್ಬೋದು, ಸುಬ್ರಹ್ಮಣ್ಯನಿಗೆ ನಾವು ಹಾಕ್ತೇವೆ ಶ್ರೀ ಅಂತ, ಅದು ಹೇಗೆ? ನೀವು ಹೆಸರುಗಳನ್ನ ನಾನಾ ರೀತಿ ಹೆಸರನ್ನ ಕರಿಬಹುದೇ ವಿನಃ ಭಗವಂತ ಅನ್ನುವಂಥವನು ಒಂದೇ. ಇನ್ನೂ ಹಿಂದಕ್ಕೆ ಹೋದಾಗ ಪರಬ್ರಹ್ಮ ಸ್ವರೂಪಿ ಅವನೊಬ್ಬನೇ. ನಿಮ್ಮಲ್ಲಿ ಅಲ್ಲಿ ಲೈಟ್ ಹಾಕಿದೆ ನೋಡಿ, ಹಸಿರಿದೆ, ಕೆಂಪಿದೆ, ಹಳದಿ ಇದೆ, ನಾನಾ ಥರದ ಬಣ್ಣಗಳಿದ್ದಾವೆ. ಎಲ್ಲ ಲೈಟ್ಗಳು ಉರಿತವೆ, ಸಾವಿರಾರು ಲೈಟ್ ಹಾಕಿದ್ರಿ. ಆ ಲೈಟಿನ ಹೋಗಿ ಒಂಚೂರು ತಂತಿ ಮುಟ್ಟಿದ್ರೆ ಹೊಡೆಯೋದು ಕರೆಂಟ್ ಮಾತ್ರ ಒಂದೇ ತರ, ಅದರೊಳಗೆ ಬಣ್ಣ ಇಲ್ಲ. ಬಣ್ಣ ಹೊಡಿತದ? ಇಲ್ಲ, ಒಂದೇ ಬಣ್ಣ ಹೊಡೆಯೋದು. ಅಂದ್ರೆ ಅರ್ಥ, ನೀವು ಯಾವ ಹೆಸರಿಂದಾದ್ರೂ ದೇವರನ್ನು ಕರೀರಿ, ಹಿಂದೂಗಳು ಎಷ್ಟೇ ಕೋಟಿ ಹೆಸರ ದೇವರನ್ನು ಕರೀರಿ, ಒಳಗಡೆ ಇರುವ ಶಕ್ತಿ ಮಾತ್ರ ಅದು ಒಂದೇ, ಪರಬ್ರಹ್ಮ. ಇಷ್ಟು ದೊಡ್ಡ ಫಿಲಾಸಫಿ ಹಿಂದೂ ಧರ್ಮದ ಗ್ರಂಥ ಬಿಟ್ರೆ ಪ್ರಪಂಚದಲ್ಲಿ ಇನ್ಯಾವ ಗ್ರಂಥದಲ್ಲೂ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ, ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ. ಅದೇ ಥರದಲ್ಲಿ ಹೆಣ್ಣನ್ನು ಕೂಡ ನೀವು ಲಕ್ಷ್ಮೀ ರೂಪದಲ್ಲೇ ನೋಡಬೇಕು ಅಂತ. ಲಕ್ಷ್ಮೀ ರೂಪದಲ್ಲಿ ನೀವು ನಿಮ್ಮ ಮನೆಯನ್ನು ಹೊಕ್ಕಿಸ್ಕೋಬೇಕು. ಹಾಗಾಗಿ ಮನೆಯ ಹೊಸಲಿನಲ್ಲಿ ಧಾನ್ಯವನ್ನು ಇಟ್ಟು, ಅಂದ್ರೆ ಅಕ್ಕಿಯನ್ನು ಇಟ್ಟು, ಬೆಲ್ಲವನ್ನು ಇಟ್ಟು ಒತ್ತು ಅದರ ಚದರಿ ಒಳಗೆ ಬರಬೇಕು ಅವಳ ಧಾನ್ಯ ಲಕ್ಷ್ಮಿಯಾಗಿ ಅಂತ. ಯಾವಾಗ ತಾಳಿಯನ್ನ ಮಾಂಗಲ್ಯವನ್ನ ಧರಿಸಿ ಇದೇ ಅನ್ನುವಂತ ಶಕ್ತಿಯನ್ನ ತುಂಬಿಸಿಕೊಳ್ತಾಳೋ ಅವಾಗ ಅವಳಿಗೆ ಶ್ರೀಮತಿ ಅಂತ ಹೆಸರು. ಅಲ್ಲಿವರೆಗೆ ಆ ಹೆಣ್ಣಿಗೆ ಶ್ರೀಮತಿ ಅಂತ ಕರೆಯೋದೇ ಇಲ್ಲ, ಕುಮಾರಿ ಅಂತಲೇ. ಸುಮಾರು ಜನ ಕುಮಾರಿ, ಕೆಲವರು ಸಾಯುವವರೆಗೂ ಕುಮಾರಿಯ. ಶಾಸ್ತ್ರ ಹೇಳೋದು 12 ವರ್ಷದವರೆಗೆ ಮಾತ್ರ ಕುಮಾರಿ ಅಲ್ಲ. ಈ ತರದಲ್ಲಿ ಶ್ರೀಮತಿ ಅಂತ ಆಗ್ತಾಳೆ ನೋಡಿ. ಇಷ್ಟು ನಮ್ಮಲ್ಲಿ ಒಂದು ಶಬ್ದಕ್ಕೆ ಎಷ್ಟು ವಿವರಣೆಯನ್ನು ಕೊಡ್ತಾರೆ. ಅದರೊಳಗೆ ಇವಿಷ್ಟು ಸಂಪತ್ತನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾದವನು ಮಾತ್ರ ಶ್ರೀಮಂತ. ಶ್ರೀಮಂತ ಅನ್ನುವಂಥ ಶಬ್ದ ನಿಜವಾಗ್ಲೂ ಸಿಕ್ಕಿದ್ದು ಪೌಳಿ ಭಾಷೆಯಲ್ಲಿ. ಯಾರದದು? ಬುದ್ಧರು ಕರೆದದ್ದು ಶ್ರೀಮಂತ ಅಂತ. ಗಂಡಸರಿಗೆ ನಾವು ಶ್ರೀಮಂತ ಅಂತ ಕರೆದಿಲ್ಲ, ಅಥವಾ ಶ್ರೀ ಅಂತ ಕರೆದಿಲ್ಲ. ಅವನನ್ನು ಕರೆಯೋದು ಶ್ರೀಮಾನ್ ಅಂತ. ಶ್ರೀಮಾನ್ ರಾಮಚಂದ್ರ, ಶ್ರೀಮಾನ್ ರಘುವೀರ, ಶ್ರೀಮಾನ್ ಗೋಪಾಲಕೃಷ್ಣ ಅಂತ. ಅದು ಬರ್ತಾ 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 ಶ್ರೀಯಾಗಿ ಉಳಿತು ಅಷ್ಟೇ. ಅಲ್ಲಿಗೆ ದೇವಿಯನ್ನು ನಾವು ನೋಡ್ಲಿಕ್ಕೆ ಹೋದ್ರೆ, ಇನ್ನೂ ಹಿಂದಕ್ಕೆ ನೀವು ಹೋಗ್ತಾ ಹೋದ್ರೆ, ಈಗಿನೆಲ್ಲ ನಿಮ್ಮಲ್ಲಿ ದೇವಿ ಮಹಾತ್ಮೆ ಯಕ್ಷಗಾನ ಆಡ್ತಾರೆ, ಇಲ್ಲೆಲ್ಲ ಗೊತ್ತಿದೆ. ವ್ಯಾಸರು ಎಂಥ ಒಂದು ಫಿಸಿಕ್ಸ್ ಅನ್ನ ಕಥಾರೂಪವಾಗಿ ತಂದು ದೇವಿ ಭಾಗವತಕ್ಕೆ ತಂದು ಇಳಿಸಿದ್ರು ಅಂದ್ರೆ ಬಹಳ ವಿಶೇಷವಾದಂಥ ಪುರಾಣ ದೇವಿ ಪುರಾಣ. ಅದೇ ಥರದಲ್ಲಿ ಮಾರ್ಕಂಡೇಯ ಮುನಿ 700 ಮಂತ್ರದಲ್ಲಿ ಸಪ್ತಶತಿ ಅಂತೇಳಿ ದೇವಿಯ ಪುರಾಣವನ್ನ ಚಂದೋಬದ್ಧವಾಗಿ ಬರೆದ ಅಲ್ಲ, ಅದು ಕೂಡ ಚಂಡೀಯಾಗದಲ್ಲಿ ನಾವು ಉಪಾಸನೆ ಮಾಡ್ತಕ್ಕಂಥ ಮಂತ್ರ. ನಾನು 28 ವಯಸ್ಸು ನನಗೆ ಆಕಾಶವಾಣಿಯಲ್ಲಿ ಮಾತಾಡ್ತಿದ್ದೆ. ಅವಾಗ ತೀರ್ಥಹಳ್ಳಿಯಿಂದ ಒಬ್ರು ಫೋನ್ ಮಾಡಿದ್ರು, ಸ್ವಾಮಿ ನಾನು 82 ವರ್ಷ ಆಗಿದೆ, ನಾನು ದಿನಾ ಚಂಡಿಕಾ ಮಂತ್ರವನ್ನು ಹೇಳ್ತೀನಿ, ಸಪ್ತಶತಿಯನ್ನು ಹೇಳ್ತೀನಿ, ನನ್ನ ಮಕ್ಕಳೆಲ್ಲ ಬೈತಾ ಇದ್ದಾರೆ, ನೀನು ಹೇಳಬಾರ್ದು, ತೋಟಕ್ಕೆ ನುಸಿರೋಗ ಬಂದಿರೋದೇ ನೀನು ಹೇಳಿದ್ರಿಂದ ಅಂತ. ನನಗೆ ಇದು ಏನಿದು ಹೇಳೋದು, ಉತ್ತರ ಕೊಡೋದೇ ದೊಡ್ಡ ಕಷ್ಟ ಆಗೋಯ್ತು. ಆ ಸಂದರ್ಭದಲ್ಲಿ ನೀವು ಯಾಕೆ ಹೇಳಬಾರ್ದು, ನಿಮ್ಮ ಬಾಯಿನಲ್ಲಿ ಎಲ್ಲವೂ ಬರ್ತದ ಮಂತ್ರ. ಹೌದು ಸ್ವಾಮಿ, ನನ್ನ ಮಾತು ಹೇಳಿ 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 ಸಂಪೂರ್ಣವಾಗಿ ಬರ್ತದೆ ಅಂತ. ಸರಿ, ಮಕ್ಕಳು ಹೇಳ್ತಾವಲ್ಲ ಬಿಟ್ಬಿಡಿ ಅಂತ. ಅಯ್ಯೋ, ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ, ನನಗೆ ನಾನು ಪ್ರತಿನಿತ್ಯ ಅದು ಹೇಳಿದ್ರೇ ನನಗೆ ಒಂದು ಸರಿಯಾಗೋದು ಮನಸ್ಸಿಗೆ ಅಂತ. ಮತ್ತು ನೀವು ಯಾಕೆ ಹೇಳಬಾರ್ದು? ಇಲ್ಲ ಸ್ವಾಮಿ, ನಾವು
ಈಡಿಗರು ಸಮಾಜದವರು ನಾವು ಹೇಳಬಾರ್ದು ಅಂತ ಹೇಳ್ತಾರೆ. ಅರೆ, ಈಡಿಗರು ಅಂದ್ರೆ ನಿಮ್ಮಲ್ಲಿ ಬಿಲ್ಲವರು ಅಂತಿದ್ದಾರಲ್ಲ, ಬಿಲ್ಲವರು ಸಪ್ತಶತಿ ಹೇಳಬಾರ್ದ? ಏನಾಗ್ತದೆ ಹೇಳಿದ್ರೆ? ಇಲ್ಲ ಸ್ವಾಮಿ, ನುಸಿ ರೋಗ ಬಂದು ಎಲ್ಲ ತೆಂಗಿನ ಮರ ತೋಟ ಎಲ್ಲ ಹೋಯ್ತು ಅಂತ. ಅವಾಗ ನಾನು ಹೇಳಿದೆ, ಸ್ವಾಮಿ ನಿಮಗೆ ತೆಂಗಿನ ಮರ ತೋಟ ಎಲ್ಲ ನುಸಿ ರೋಗ ಬಂದದ್ದು ನಿಮ್ಮ ತೋಟಕ್ಕೆ ಮಾತ್ರ ಅಲ್ಲ, ಇಡೀ ತೀರ್ಥಹಳ್ಳಿ, ಹೊಸನಗರ, ಸಾಗರ ಎಲ್ಲರಿಗೂ ಬಂದಿದೆ. ಅವರು ಸಪ್ತಶತಿಯೇ ಗೊತ್ತಿಲ್ಲ ಅವರಿಗೆ, ಅಂತ ಅವರಿಗೂ ಬಂದಿದೆ. ನೀವು ಯಾಕೆ ಹೇಳಬಾರ್ದು? ಈಡಿಗರು ಅನ್ನೋ ಜಾತಿಗೋಸ್ಕರ ಹೇಳಬಾರ್ದು ಅಂತ ಆದ್ರೆ ಒಂದು ಹೇಳ್ತೀನಿ ಕೇಳಿ. ಸಪ್ತಶತಿ ಮಂತ್ರ ಬರೆದವನು ಮಾರ್ಕಂಡೇಯ ಮುನಿ. ಅವನ ಅಪ್ಪ ಮೃಕಂಡು ಅಂತ, ಅವನಪ್ಪ ಮರ್ಕಂಡು ಅಂತೇಳಿ ಅವನು ಚಮ್ಮಾರನಾಗಿದ್ದ. ಒಬ್ಬ ಚಮ್ಮಾರನ ಮೊಮ್ಮಗ ಬರೆದಂತಹ ಸಪ್ತಶತಿ ದೇವಿಗಾಗ್ತದೆ, ಚಂಡಿಕಾ ಹೋಮಕ್ಕಾಗತ್ತೆ. ಈಡಿಗರು ಹೇಳಿದ ತಕ್ಷಣ ದೇವಿಗಾಗೋದಿಲ್ವಾ? ನೀವು ಧೈರ್ಯವಾಗಿ ಹೇಳಿ, ಹೆಚ್ಚಂದ್ರೇನು ಸಾಯ್ಬೋದಷ್ಟೇ, 82 ವರ್ಷ ಆಗಿದೆ, ಆ ಸತ್ರು ಅದೇನಾದ್ರು ಇದ್ರೆ ನನಗೆ ಬರಲಿ ಹೇಳ್ಬಿಡಿ ಅಂದೆ. ಆ ಮುದುಕನಿಗೆ ಬಹಳ ಖುಷಿ ಆಯ್ತು. ಅದು ಎಲ್ಲೋ ಒಂದು ಅಡ್ರೆಸ್ ತಗೊಂಡು ನನಗೊಂದಿಷ್ಟು ಹಣ್ಣು ಹಂಪಲದೆಲ್ಲ ತಂದು ಕೊಟ್ಟುಬಿಟ್ಟಿದ್ದ. ಮನುಷ್ಯನಿಗೆ ಎಷ್ಟೋ ಒಂದು ಅಳುಕಿರ್ತದೆ ನೋಡಿ, ಅಳುಕು. ದೇವಿ ಯಾರಿಗೆ ಬೇಕಾದರೂ ಒಲಿತಾಳೆ, ಯಾರಿಗೆ ಬೇಕಾದ್ರೂ. ನಿಮ್ಮ ದೇಹದಲ್ಲೇನೆ 6 ಚಕ್ರಗಳನ್ನು ಕೊಟ್ಟಿದ್ದಾಳೆ ಅವರು. ಬಹಳ ಸುಂದರವಾಗಿ ಭಟ್ರು ಹೇಳಿದ್ರು. ಅದ್ರ ವಿವರಣೆ ನಾವು ಡಾಕ್ಟರ್ ಆಗಿದ್ದರಿಂದ ಒಂಚೂರು ಜಾಸ್ತಿ ಹೇಳ್ತೀವಿ ಸ್ವಲ್ಪ. ಏನಂತಂದ್ರೆ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಇವೆರಡರಲ್ಲಿ ದೈವ ಸಾನ್ನಿಧ್ಯವನ್ನು ಹೇಳದೇ ಇದ್ರೂ ಕೂಡ ನಿಮ್ಮ ದೇಹದಿಂದ ಕಲ್ಮಶಗಳನ್ನು ಹೊರಹಾಕ್ತಕ್ಕಂಥ ಜಾಗಗಳವೆರಡು. ಮೂಲಾಧಾರ ಚಕ್ರ ಸರಿ ಇದ್ರೆ ಮಾತ್ರ ನೀವು ಸರಿ ಇದ್ರಿ. ನಿಮ್ಮ ಮನೇಲಿ ಡ್ರೈನೇಜ್ ಸರಿ ಇದ್ರೆ ನಿಮ್ಮ ಮನೆ ಸರಿ ಇರ್ತದೆ. ಹಾಗೆ ನಿಮ್ಮ ದೇಹದಲ್ಲಿ ಮೂಲ ವ್ಯಾಧಿ ಅನ್ನೋದು ಬರೋದೇ ಅಲ್ಲಿಗೆ, ಮೂಲಕ್ಕೆ. ವ್ಯಾಧಿ ಬಂತು ಅಂತಂದ್ರೆ ಮೂಲ ವ್ಯಾಧಿ ಅಂತ ಇಟ್ಟಿದ್ದಾರೆ ನೋಡಿ, ಹೆಸರು ಹೆಂಗಿದೆ ಅಂತ. ಅದು ನಿಮ್ಮ ಮೂಲ. ಅಲ್ಲಿಗೆ ಪೆಟ್ಟು ಬಿದ್ದರೂ ಕೂಡ ಸಾಯ್ತಾರೆ, ಗುದದ್ವಾರಕ್ಕೆ ಪೆಟ್ಟು ಬಿದ್ದರೂ ಸಹ ಸಾಯ್ತಾರೆ. ಮೂಲಾಧಾರ ನೀವು ಮುಖ ಚೆನ್ನಾಗಿ ಇಟ್ಕೊಳ್ಳದಿದ್ರೂ ಪರವಾಗಿಲ್ಲ, ಆ ಜಾಗ ಸರಿ ಇಟ್ಕೊಳ್ಬೇಕು, ಕ್ಲೀನಾಗಿ ಇಟ್ಕೋಬೇಕು. ಮೋದಿಯವರೊಂದು ಒಳ್ಳೆ ಕೆಲಸ ಮಾಡಿದ್ರೆ ಎಂಥದ್ದು ಶೌಚಾಲಯ ಎಲ್ಲ ತಂದು. ಮುಂಚೆ ಎಲ್ಲೆಲ್ಲೋ ಗುಡ್ಡಕ್ಕೆ ಹೋಗುವಾಗ ಇಷ್ಟು ಸಣ್ಣ ಚೊಂಬು, ಅದು ಹೋಗುವಾಗ ಅದರೊಳಗಿದ್ದು ನೀರೆಲ್ಲ ಅರ್ಧ ಚೊಲ್ಲಿ ಹೋಗುದು. ಇನ್ನು ಯಾವ ಥರದಲ್ಲಿ ಅದು ಕ್ಲೀನ್ ಮಾಡ್ಕೊಂಡು ಬಂದ್ರು ದೇವರಿಗೆ ಗೊತ್ತು. ಒಟ್ಟಿನಲ್ಲಿ ಮೂಲಾಧಾರ ಚಕ್ರವೇ ಸರಿ ಇದ್ದಿದ್ರೆ ಇವನು ಪೂರ ಚಕ್ರವೇ ಹೊಡಿತಾನೆ. ಅದಕ್ಕೊಂದಿಷ್ಟು ವಾಸ್ತುವರು ಬಂದು ದೊಡ್ಡ ತಾಪತ್ರೆ. ಇವತ್ತು ಯಾರ್ದು ಹೊಸ ಮನೆ ನೋಡಿ ಕಮೋಡ್ ಇಡಬೇಕಾದ್ರೆ ದಕ್ಷಿಣ ಉತ್ತರಕ್ಕೆ ಕಮೋಡ್ ಇಡು. ನಾನೇ ಎಷ್ಟೋ ಸರ್ತಿ ಹೇಳಿದ್ದೀನಿ, ಅಡ್ಡಿಲ್ಲ ಮರೆಯ ಪೂರ್ವಕ್ಕಿಡು ಅಂತ. ಇಂಜಿನಿಯರು ಕೇಳೋದಿಲ್ಲ ಇವಾಗ, ಇಂಜಿನಿಯರ್ಸ್ ಸಹ ಕೇಳೋದಿಲ್ಲ. ಇಲ್ಲ ಸ್ವಾಮಿ ಅದು ಬೇಡ, ವಾಸ್ತುಗೆ ಆಗಿ ಬರೋದಿಲ್ಲ, ಈಗ ದಕ್ಷಿಣಕ್ಕೆ ಇಡುವ ಅಂತ. ನಾನು ಕೇಳೋದು, ನೀವು ಯಾವ ದಿಕ್ಕಿಗಾದರೂ ಕೂತರು ಹೋಗೋದು ಒಂದೇ ಥರ, ಹೋಗೋದೇನು ಚೇಂಜ್ ಆಗ್ತದೆ. ಅವಾಗೆಲ್ಲ ಹೋಗ್ತಾ ಇದ್ರಲ್ಲ ಕಾರಣಗೆ, ನೀವೆಲ್ಲ ಹಕ್ಕಲಿಗೆ ಗದ್ದೆನಲ್ಲೆಲ್ಲ ದಿಕ್ಸೂಚಿ ಹಿಡ್ಕೊಂಡು ಹೋಗ್ತಿದ್ರೆ ಏನಿಲ್ಲ, ಹೆಂಗಾಯ್ತು ಹಂಗೆ ಹೋಗಿ ಮಾಡಿ ಬರ್ತಿದ್ರಿ. ಈಗ ವಾಸ್ತು ಬಂದ್ರ ಮೇಲೆ ಕರ್ಮ. ಅವನು ನನ್ನ ಹತ್ರ ಬಂದು ಚಿಕಿತ್ಸೆಗೆ ಬಂದವನು ಹೇಳೋದು, ಇಷ್ಟು ದಿವಸ ನನಗೆ ಪೈಲ್ಸ್ ಇರಲೇ ಇಲ್ಲ ಸ್ವಾಮಿ, ನಂದು ಹೊಸ ಮನೆ ಕಟ್ಟಿದ್ಮೇಲೆ ನಂಗೆ ಗೊತ್ತಾಗಲೇ ಇಲ್ಲ, ಕಮೋಡ್ ಹೀಗಿಟ್ಟ ಮೇಲೆ ಪೈಲ್ಸ್ ಬಂದಿದೆ ಅಂತ. ಎಲ್ಲಿ ಕರ್ಮದೋ, ನೀನೇನು ಬೆಂಕಿ ಮೇಲೆ ಕೂತ್ಕೊಂಡಿದ್ಯಾ? ಅಗ್ನಿ ಮೂಲೆಯಲ್ಲಿ ಪೈಲ್ಸ್ ಬರುತ್ತದೆ ಅಂತ. ಯಾವ ಮೂಲಲ್ಲಿ ಇಟ್ಟರು ಅದು ಬರೋದು, ನೀನು ಕೋಳಿ ತಿನ್ನೋದು ಬಿಡು ಫಸ್ಟ್, ಎಲ್ಲ ಸರಿ ಆಗ್ತದೆ. ಮೂಢನಂಬಿಕೆಗಳನ್ನ ಇಟ್ಟುಕೊಂಡ್ರೆ ದೇವರು ನಿಮ್ಮನ್ನು ಹತ್ರ ಸೇರಿಸೋದಿಲ್ಲ. ಮೂಢನಂಬಿಕೆ ಇರಬಾರ್ದು. ಶ್ರದ್ಧಾ ಭಕ್ತಿನಲ್ಲಿ ಬಹಳ, ಸ್ವಾಮಿ ನಾನು ಒಂದು 10,000 ರೂಪಾಯಿ ಹೂ ತಂದು ಕೊಟ್ಟಿದ್ದೇನೆ ದುರ್ಗೆಗೆ. ಯಾರದು ಹೂ? ಅದು ನಿಂದ ಅಲ್ಲ, ಹೂವಿನ ಅಂಗಡಿ ಒಂದ ಅಲ್ಲ, ಯಾರದ್ದು ಹೂವು? ಅವಳದ್ದೇ. ಅವಳು ಕೊಟ್ಟಂತ ಹೂವನ್ನ ನೀನು ಕಿತ್ಕೊಂಡು ಬಂದು ಕೊಟ್ಟಿದೀಯ. ಸ್ವಾಮಿ ಇಷ್ಟು ಅಕ್ಕಿ ಕೊಟ್ಟಿದ್ದೇನೆ, ಯಾರದು ಅಕ್ಕಿ? ಇಷ್ಟು ತರಕಾರಿ ಕೊಟ್ಟಿದ್ದೇನೆ, ಯಾರ ತರಕಾರಿ? ನೀನು ಏನೇನು ಕೊಟ್ಟಿದ್ದೀ ಯಾವುದೂ ನಿಂದಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಕೊಡ್ಲಿಕ್ಕೆ ದುಡ್ಡು ಕೊಟ್ಟಲ್ಲ, ಆ ದುಡ್ಡು ಕೂಡ ನಿಂದಲ್ಲ. ಅವಳು ನಿನಗೆ ಕೊಟ್ಟಿದ್ರಿಂದ ನೀನು ಅಲ್ಲಿ ಕೊಟ್ಟೆ. ಹಾಗಾದ್ರೆ ಅವಳದ್ದೇನು? ನಿನ್ನ ನಿಜವಾದ ಪ್ರೀತಿ, ನಿಜವಾದ ಭಕ್ತಿ, ಇದು ನಿನ್ನ ಸ್ವಂತದ್ದು. ಇದನ್ನ ನೀನು ಅವಳಿಗೆ ಕೊಟ್ಟುಬಿಡು, ಅವಳು ನಿನ್ನ ಋಣಕ್ಕೆ ಬಿದ್ದು ಬಿಡ್ತಾಳೆ.
ನೋಡಿ ಎಷ್ಟು ಸುಲಭ. ನೀವು ಪ್ರೀತಿಯಿಂದ ದೇವರನ್ನು ಮೆಚ್ಚಿಸ್ಕೊಳ್ಬೇಕು. ಅದು ಬಿಟ್ಟು ಸ್ವಾಮಿ ನಾವು ಯಾಕೆ ಮಾಡಬೇಕು, ಕಮಿಟಿಯವರು ಮಾಡಲಿ. ಎಲ್ಲ ಊರಿನಲ್ಲೂ ಒಂದಿಷ್ಟು 100 ಜನ ಸೇರಿದ್ರು 10 ಜನ ಒಂದಿಷ್ಟು ಹೊರಗೆ ನಿಂತ್ಕೊಂಡು ಹೇಳ್ತಾ ಇರ್ತಾರೆ. ಎಲ್ಲ ಊರಿನಲ್ಲೂ ಉಂಟು. ಒಂದು ಒಳ್ಳೆ ಉತ್ಸವ ಆಗಬೇಕಾದ್ರೆ 100 ಜನ ಎಲ್ಲ ಸೇರಿ ಮಾಡಿದ್ರು, 10 ಜನ ನಮ್ಗೆ ಯಾಕೆ ಬೇಕು, ಅವ್ರೇನು ಮಾಡ್ಕೊಳ್ಳಿ ಮತ್ತೊಂದಾಗ್ಲಿ. ನಿಜವಾಗ್ಲೂ ಕರ್ಮ ಕಳ್ಕೊಳಕ್ ಒಂದಿದೆ. ಮಿಕ್ಕಿಹುದು ಕರ್ಮತ ನೆಕ್ಕಿ ಹೋಗಲು ದೇವ, ಮಿಕ್ಕಿಹನು ಈ ಜನುಮ ಸೊಕ್ಯಾಕೆ ನಿನಗೆ, ಸಿಕ್ಕುವುದದ ಅವಕಾಶ ತಕ್ಕ ಪುಣ್ಯವ ಗಳಿಸಿ ಚೊಕ್ಕಾಗಿ ತೆರಳು ನೀ ಮಂಕುಮನವೇ. ನಿನ್ನ ಕರ್ಮ ಕಳ್ಕೊಳಕ್ಕೆ ಅಂತ ನಿಮ್ಗೊಂದು 50-60 ವರ್ಷ ಕೊಟ್ಟು ಇಲ್ಲಿ ಬಿಟ್ಟಿದ್ದಾನೆ. ಎಲ್ಲೂ ಕರ್ಮ ತಳ್ಕೊಳಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಅದಕ್ಕೆ 3 ಮಾರ್ಗ ಕೊಟ್ಟಿದ್ದಾನೆ ಇದರೊಳಗೆ: ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಿಂದಾದರೂ ದುರ್ಗೆಯನ್ನು ನೀನು ಆರಾಧಿಸು, ನೀನು ಗೆಲ್ತಿ. ಜ್ಞಾನ ಮಾರ್ಗದಿಂದಾದರೂ ಬಂದು ಆರಾಧಿಸು, ಗೆಲ್ತಿ. ಇವೆರಡೂ ಆಗಲಿಲ್ಲ, ಕರ್ಮ ಮಾರ್ಗದಿಂದ ನೀನು ಬರಬೇಕು. ಹೇಗೆ ಕರ್ಮ ಮಾರ್ಗ? ಒಂದಿಷ್ಟು ಚಪ್ರದಲ್ಲಾದರೂ ಏನಾದ್ರು ಕೆಲಸ ಮಾಡು, ವೇದಿಕೆಯಲ್ಲಾದರೂ ಕೆಲಸ ಮಾಡು, ಕುರ್ಚಿ ಎತ್ತಾದರೂ ಕೆಲಸ ಮಾಡು, ಎಂಜಿನೆಲೆ ಆದರೂ ತೆಗೆದು ಕೆಲಸ ಮಾಡು, ದೇವಸ್ಥಾನ ಗುಡಿಸಿ ಆದರೂ ಕೆಲಸ ಮಾಡು, ಕರ್ಮ ಕಳೆದು ಹೋಗ್ತದೆ. ಇದನ್ನ ನಮ್ಮಲ್ಲಿ ಬಂದ್ರೆ ಖಂಡಿತವಾಗಿ ನಾವು ಗೆದ್ದು ಬಿಡ್ತೇವೆ. ಇದು ಇಂಥ ಶ್ರೀಕಾರ ಇರ್ತಕ್ಕಂಥ ದೇವಿ, ಅವಳನ್ನ ನಾವು 3 ರೂಪದಲ್ಲಿ ನೋಡಿದ್ವಿ. ಈ 3 ರೂಪದಲ್ಲಿ ಇದ್ದಾಗಲೇ ಅವರೊಂದು ಚಂದವಾದ ಕತೆ ಹೇಳಿದ್ರು ನಿಮಗೆ, ಭಂಡಾಸುರನ ಕತೆ. ಈ ಭಂಡಾಸುರನನ್ನ ಸಂಹಾರ ಮಾಡಬೇಕಾದ್ರೆ ದೇವಿ ಪ್ರಕಟಗೊಳ್ಳುವ ಮುಂಚೆ ಯಜ್ಞ ಮಾಡಿದ್ರು ಅಂತ ಕೇಳಿದ್ರಲ್ಲ, ಆ ಯಜ್ಞಕ್ಕೆ ಕುಂಡ ಹೇಗೆ ಮಾಡ್ತಾರೆ ಗೊತ್ತಾ ನಿಮಗೆ? ಮಧ್ಯಭಾಗದಲ್ಲಿ ಯಜ್ಞ ಕುಂಡವನ್ನು ಮಾಡಿ 14 ಲೋಕಗಳನ್ನ ತೋರಿಸ್ತಕ್ಕಂಥ ತ್ರಿಕೋನಗಳನ್ನು ಹಾಕ್ತಾರೆ. ಅದರ ಸುತ್ತ 8 ಪದ್ಮಗಳು, ಅದರ ಸುತ್ತ 16 ಪದ್ಮಗಳನ್ನು ಹಾಕ್ತಾರೆ. ಅದರಲ್ಲಿ ಆ ಲಲಿತಾಂಬಿಕೆ ಪ್ರಕಟಗೊಳ್ಳು. ಇದು ಶ್ರೀಚಕ್ರದ ವಿವರಣೆ. ಜಗತ್ತಿಗೆ ಇಡೀ ಸಂಪೂರ್ಣ ಬ್ರಹ್ಮಾಂಡ ಇರುವಂಥದ್ದನ್ನ ಆ ದೇವಿಯನ್ನ ಮಧ್ಯಭಾಗದಲ್ಲಿ ತೋರಿಸ್ತಾರೆ. ಇದು ಯಾರಿಗೂ ಸಹ ಗೊತ್ತಾಗ್ಲಿಲ್ಲ ಭಾರತದಲ್ಲಿ. ನೋಡಿ, ಯಾವುದೇ ಒಬ್ಬ ತತ್ವಶಾಸ್ತ್ರಜ್ಞನಿಗೆ ಇದು ವಿಷಯವೇ ಗೊತ್ತಿಲ್ಲ. ಭಂಡಾಸುರನಿಗೆ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದಂತ ದೇವಾನುದೇವತೆಗಳು ಅದರಲ್ಲಿ ದೇವಿಯನ್ನು ತಂದ್ರು ಅಂತ ಗೊತ್ತೇ ಇಲ್ಲ. ಅದು ಗೊತ್ತಿದ್ದದ್ದು ಶಂಕರಾಚಾರ್ಯರಿಗೆ ಮಾತ್ರ. ಶಂಕರಾಚಾರ್ಯರು ಮಧುರೆಗೆ ಹೋದಾಗ ಆ ಮಧುರೈನಲ್ಲಿ ಮೀನಾಕ್ಷಿ ಬರ್ತಾಳೆ. ರಾತ್ರಿ ಓಡಾಡುವಂತ ಸಂಚಾರದ ಸ್ಥಳ ಇದು, ಹೊರಗೆ ನಡಿ ಅಂತೇಳಿ ಅರ್ಚಕರೆಲ್ಲ ಓಡಿಸ್ತಾರೆ ಅವ್ರನ್ನ. ಅವ್ರು ಹೇಳ್ತಾರೆ, ಒಂದು ಮೂಲೆಯಲ್ಲಿ ನಾನು ಉಳ್ಕೊಳ್ತೇನೆ ಅಂತ. ನಾನೊಬ್ಬ ಒಟ್ಟು ಒಂದು ಮೂಲೆಯಲ್ಲಿ ಇರ್ತೇನೆ ಅಂತ. ಆಯ್ತು ಅಂತ ಬಿಟ್ಟು ಹೋಗ್ತಾರೆ. ರಾತ್ರಿ ಮಧ್ಯರಾತ್ರಿ ಆದಾಗ ಒಂದು ರಭಸದ ಗಾಳಿ ಗರ್ಭಗುಡಿಯೊಳಗೆ ಬಂದಂಗಾಗತ್ತೆ. ಬಂದಾಗಾದಾಗ ಅವ್ರಿಗೆ ಗೊತ್ತಾಯ್ತು ದೇವಿ ಬಂದ್ಲು ಅಂತ. ಅವರು ನೇರವಾಗಿ ಕೇಳ್ತಾರೆ, ತಾಯಿ ನಿನ್ನನ್ನು ನೋಡ್ಲಿಕ್ಕೋಸ್ಕರ ನಾನು ಇಲ್ಲಿ ಕುಳಿತಿದ್ದೇನೆ, ನಿನ್ನ ದರ್ಶನ ಆಗ್ಬೇಕು ನನಗೆ. ಆಗ ನನ್ನ ಜೊತೆನಲ್ಲಿ ಪಗಡೆ ಆಡ್ತೀಯ ಅಂತ ಕೇಳಿ, ಸರಿ ಆಯ್ತು ಅಂತೇಳಿ ಆ ಮೆಟ್ಟಿಲ ಮೇಲೆ ಅವಳು ಕೂರ್ತಾಳಂತೆ. ಕೆಳಭಾಗದಲ್ಲಿ ಶಂಕರಾಚಾರ್ಯ ಕೂರ್ತಾರೆ. ಕೂತಾಗ ಆಡ್ತಾ 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 ಅವಳು ಈ ಕಾಲಿನ ಅಂಗುಷ್ಟವನ್ನು ನೆಲದ ಮೇಲೆ ಊರಿ ಕೂತಿರ್ತಾಳೆ. ಅಂಗುಷ್ಟವನ್ನ ಪಾಯಿಂಟ್ ಮಾಡಿ ಅದಕ್ಕೆ ತ್ರಿಕೋನಗಳನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಇದು ಬಹಳ ಸೂಕ್ಷ್ಮವಾದ ವಿಷಯ. ತ್ರಿಕೋನಗಳನ್ನು ಬರಿತಾ 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 43 ತ್ರಿಕೋನಗಳನ್ನು ಬರೆದು ವೃತ್ತ ಹಾಕಿಬಿಡ್ತಾರೆ. ವೃತ್ತ ಹಾಕಿದ ಮೇಲೆ ಪದ್ಮಗಳನ್ನು ಒಂದೊಂದು ಆಟ ಗೆಲ್ತಾ 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 ಪದ್ಮಗಳನ್ನು ಬರಿತಾ ಹೋಗ್ತಾರೆ. 16 ಪದ್ಮಗಳು ಮುಗಿದ ಮೇಲೆ ಮತ್ತೊಂದು ವೃತ್ತವನ್ನ ಹಾಕಿದ್ರು. ಹಾಕಿ ಕಡೆಯ ಭಾಗ ಚೌಕವನ್ನ ಮಾಡಿದ್ರು. ಮಾಡಿದ ಮೇಲೆ ಅವಳಿಗೆ ಕಾಲು ಬಿಗಿಯಾಗಿ ಬಿಡುತ್ತೆ. ಕಾಲನ್ನು ಎತ್ತಲಿಕ್ಕೆ ಆಗಲಿಲ್ಲ. ಏನು ಮಾಡಿದೆ ನೀನೀಗ ಕೇಳಿದ್ರಂತ. ಪ್ರಪಂಚವೇ ನಿನ್ನದು ತಾಯಿ, ಊರ್ಧ್ವಲೋಕ 7, ಅಧೋಲೋಕ 7.
ಆ ಮೇಲ್ಭಾಗದ ಸಪ್ತಲೋಕಗಳು ಕೆಳಭಾಗದ ಸಪ್ತಲೋಕಗಳನ್ನು ಹಾಕಿ 14 ಲೋಕಗಳನ್ನು ಮಾಡಿ ಮಂಡಲವನ್ನು ಮಾಡಿದ್ದೇನೆ ಅಷ್ಟೇ. ಪದ್ಮ ಅನ್ನುವಂತ ಪುಷ್ಪ ನೀನು 3 ಮಕ್ಕಳನ್ನ ಯಾವಾಗ ಜಗತ್ತಿಗೆ ಕೊಟ್ಟಿಯ ಅವಾಗ ಹುಟ್ಟಿದ ಪುಷ್ಪ, ಅದರ ದಳಗಳನ್ನೆಲ್ಲ ನಾನು ಇಟ್ಟಿದ್ದೇನೆ ಅಷ್ಟೇ. ಈಗ ನಿನ್ನನ್ನು ಬಿಗಿ ಮಾಡ್ತು ಅಂತಂದ್ರೆ ಈ ಚಕ್ರದಲ್ಲಿ ನೀನು ಇದೆಯಾ ಅಂತ ಅರ್ಥ ಅಲ್ವಾ? ಅವಾಗ ಆಶ್ಚರ್ಯ ಆಯ್ತಂತ. ದೇವಾನುದೇವತೆಗಳು ಮಾಡಿದ ಯಜ್ಞದ ನಂತರ ನೀನು ಮಾಡಿ ನನ್ನನ್ನು ಬಂಧಿಸಿದೆಯಲ್ಲ, ಈ ಶ್ರೀಚಕ್ರವನ್ನ ಯಾರು ಇಷ್ಟು ಉಪಾಸನೆ ಮಾಡ್ತಾರೋ ಆ ಚಕ್ರದಲ್ಲಿ ನಾನು ಸಾನ್ನಿಧ್ಯವನ್ನು ವಹಿಸ್ತೇನೆ ಅಂತೇಳಿ ಆ ದೇವಿ ಅನುಗ್ರಹ ಮಾಡಿದ್ಲಂತ. ಅಂತ ರೇಖಾಂಕಿತವಾಗಿರ್ತಕ್ಕಂಥ ಮ್ಯಾಥಮೆಟಿಕಲಿ ಆ ಚಕ್ರವನ್ನ ಬರೆದದ್ದು ಈ ಶಂಕರಾಚಾರ್ಯ. ಅದಕ್ಕೂ ಹಿಂದಕ್ಕೆ ನಾನು ಹೋದ್ರೆ ಅವಾಗ ಒಂದು ಮಾತು ಹೇಳಿಕೆ ನಾನು ಬಿಟ್ಬಿಟ್ಟೆ. ಯಾವುದು? ನಿಮ್ಮ ದೇವಿ ಮಹಾತ್ಮೆ ಯಕ್ಷಗಾನ. ಇನ್ನು ಮೇಲೆ ಶರವೂರ್ನವರು ದೇವಿ ಮಹಾತ್ಮೆ ಯಕ್ಷಗಾನ ನೋಡುವಾಗ ನನ್ನ ನೆನಪಿಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ದೇವಿ ಮಹಾತ್ಮೆ ಯಕ್ಷಗಾನ ಕೇವಲ ಕಥೆ ಅಲ್ಲ, ಇಟ್ ಇಸ್ ಪ್ಯೂರ್ಲಿ ಫಿಸಿಕ್ಸ್. ಫಿಸಿಕ್ಸ್ ಏನ್ ಹೇಳುತ್ತೆ? ಜಗತ್ತಿನ ಸೃಷ್ಟಿ ಆಗುವಾಗ 3 ಎಲಿಮೆಂಟ್ಸ್ ಹೊರಗೆ ಬಂತು ಅಂತ. ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್. ಇವೆಲ್ಲ ಸೈನ್ಸ್ ಓದೋರಿಗೆ ಅರ್ಥ ಆಗತ್ತೆ, ಬೇರೆಯವರಿಗೆ ನಿದ್ರೆ ಬರ್ಬೋದು. ಲೈಟ್ ಹಾಕಿದ್ರಿಂದ ಕಣ್ಣು ಬಿಟ್ಕೊಳ್ಳಿ. ಏನಿದು 3 ಎಲಿಮೆಂಟ್? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಇದನ್ನ ಇಂಗ್ಲಿಷ್ನಲ್ಲಿ ಬರೀಲಿಲ್ಲ ಅವರು, ಅದನ್ನ ಸಂಸ್ಕೃತದಲ್ಲಿ ಬರೆದ್ರು. ಅದಕ್ಕೊಂದು ರೂಪ ಕೊಟ್ಟರು. ವಿಷ್ಣು, ಬ್ರಹ್ಮ ಮತ್ತು ಶಿವ. ನೋಡಿ, ಇವತ್ತಿಗೂ ಕೂಡ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಒಟ್ಟಿಗಿರೋದು, ಎಲೆಕ್ಟ್ರಾನ್ ಅದಕ್ಕೆ ಸುತ್ತಾ ಇರೋದು. ದಿಸ್ ಇಸ್ ಕಾಲ್ಡ್ ಅಸ್ ಅಟಾಮಿಕ್ ಸ್ಟ್ರಕ್ಚರ್. ನೀವು ಯಾವ ಸೈನ್ಸ್ ಅನ್ನಾದ್ರೂ ನೋಡಿ, ಇವತ್ತು ಈ ಸ್ಟ್ರಕ್ಚರ್ನ ಹೇಗೆ ಉತ್ಪತ್ತಿ ಆಯಿತು? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಒಟ್ಟಿಗಿರ್ಬೇಕು, ಎಲೆಕ್ಟ್ರಾನ್ ಸುತ್ತಾ ಇರಬೇಕು. ಅದಕ್ಕೊಂದು ಸೃಷ್ಟಿಯ ಒಂದು ಕತೆ ಹುಟ್ಟಿಸಿದ್ದು. ಏನು ಅಂತಂದ್ರೆ, ಬ್ರಹ್ಮ ದೊಡ್ಡವನ, ವಿಷ್ಣು ದೊಡ್ಡವನ? ಈ ಬ್ರಹ್ಮ ಹೇಳ್ತಾನೆ ನಾನೇ ದೊಡ್ಡವನು. ಯಾಕೆಂತಂದ್ರೆ ನಾನು ಸೃಷ್ಟಿ ಮಾಡು, ನೀನು ನಾನು ಮಾಡಿದ ಮೇಲಲ್ವಾ ನೀನು ನೋಡ್ಕೊಳ್ಳೋದು. ವಿಷ್ಣು ಹೇಳ್ತಾನೆ ನೀನು ಏನೇ ಸೃಷ್ಟಿ ಮಾಡು ಅದನ್ನ ಪಾಲಿಸೋದು ನಾನು, ಹಾಗಾಗಿ ನಾನೇ ದೊಡ್ಡವನು. ಅವಾಗ ಒಂದು ರಾಜಿ ಬರ್ತಾರೆ. ಶಿವ ಹೇಳ್ತಾನೆ ನಿಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ನಾನು ನೋಡ್ತೇನೆ, ನೀವು ಒಂದು ಕೆಲಸ ಮಾಡಿ. ಬ್ರಹ್ಮ ಫಸ್ಟ್ ವಿಷ್ಣುವಿನ ಉದರದೊಳಗೆ ಹೋಗಿ ನೋಡು ಅಂತ. ವಿಷ್ಣುವಿನ ಹೊಟ್ಟೆ ಒಳಗೆ ಹೋಗಿ ಬ್ರಹ್ಮ ನೋಡ್ತಾನೆ. ನೋಡುವಾಗ ವಿಷ್ಣು ಫಸ್ಟ್ ಬ್ರಹ್ಮನ ಉದರದೊಳಗೆ ಹೋಗಿ ನೋಡ್ತಾನೆ. ನೋಡುವಾಗ ಸಂಪೂರ್ಣ ಬ್ರಹ್ಮಾಂಡ ಅಲ್ಲಿದೆ. ಬ್ರಹ್ಮನಿಗೆ ನಾಚಿಕೆ ಆಯ್ತು. ಸೃಷ್ಟಿಗೆ ಬೇಕಾಗಿದ್ದು ಪೂರ್ತಿ ಇರೋದೇ ಇಲ್ಲಿ, ನಾನು ಎಂತ ಅನ್ಯಾಯ ಮಾಡಿದೆ, ಹಾಗಾಗಿ ನನಗೇ ನಾಚಿಕೆ ಆಗಿದೆ. ಇದು ಏನಾರಾಗಲಿ, ಬ್ರಹ್ಮನಿಗೆ ನಾನು ಕ್ಷಮೆ ಕೇಳ್ತೀನಿ, ಹೊರಟೋಗ್ತೀನಿ ಈಗ ಅಂತ ಹೇಳಿದ್ರೆ, ಹೊರಗೆ ಬರ್ಬೇಕಾದ್ರೆ ಬ್ರಹ್ಮ ಏನು ಮಾಡಿದ? ಈ ಒಳಗಡೆ ಇದನ್ನಲ್ಲ ವಿಷ್ಣು ಅಹಂಕಾರದಲ್ಲಿ ಹೋಗಿದಾನಲ್ಲ, ಇವನಿಗೆ ನಾನು ತ್ಯಾಜ್ಯವನ್ನ ಹೊರಗೆ ಹಾಕುವಂತ ಗುದದ್ವಾರವನ್ನು ಬಿಟ್ಟು ಮತ್ತೆಲ್ಲ ಬಾಗಿಲು ಹಾಕ್ತೇನೆ ಅಂತ ಹೇಳಿ 9 ಬಾಗಿಲಲ್ಲಿ 8 ಬಾಗಿಲು ಕ್ಲೋಸ್ ಮಾಡ್ತಾರೆ. ಅವತ್ತೇ ನಾರಾಯಣ ಒಂದು ವೇದ ಪಾಠವನ್ನು ಮಾಡ್ತಾನೆ. ನೀವು ಆಪತ್ತು ಕಾಲ ಬಂದಾಗ ಹಿಂದೆ ಮುಂದೆ ನೋಡದೆ ಯಾವುದೇ ಆಗಲಿ ನೀವು ಒಂದ್ಸರ್ತಿ ಬಚಾವಾಗಿ ಬರಬೇಕು ಅಂತ ಹೇಳಿ, ಅದೋ ಮಾರ್ಗದಿಂದ ಆ ಮೂಲಾಧಾರ ಚಕ್ರದಿಂದ ವಿಷ್ಣು ಹೊರಗೆ ಬಂದೇ ಬಿಟ್ಟ. ಅದ್ರಿಂದಲೇ ಅವನಿಗೆ ಅಧೋಕ್ಷಜ ಅಂತ ಹೆಸರು. ಕೇಳಿದಿರಿ ಅಧೋಕ್ಷಜ ಅನ್ನುವಂತ ಒಂದು ಶಬ್ದ ಅವನಿಗೆ ಹೆಸರು. ಈಗ ವಿಷ್ಣು ಹೊರಗೆ ಬಂದು ಹೇಳಿದ ಬ್ರಹ್ಮನಿಗೆ, ಎಂಥ ಬ್ರಹ್ಮ ಅಂದ್ರೆ ನೀನು ಬೃಹತ್, ನಿಜವಾಗಿಯೂ ನೀನೀಗ ನನ್ನ ಒಳಗೆ ಹೋಗ್ಬೇಕು. ವಿಷ್ಣುವಿನ ಒಳಗಡೆ ಹೋದ ಬ್ರಹ್ಮ. ಹೋದ ತಕ್ಷಣ ಅವನಿಗೆ ಆಶ್ಚರ್ಯ ಆಯಿತು, ಹಿರಣ್ಯ ಗರ್ಭ. ಆದ್ರೆ ಈ ವಿಷ್ಣು ಏನ್ ಮಾಡಿದ? ವಿಷ್ಣು ಅಹಂಕಾರದಲ್ಲಿ ಬುದ್ಧಿ ಮಾಡ್ದ. ಒಂದೇ ಬಾಗಿಲಿಟ್ಟಿದ್ದ ಇವನು, ಸೃಷ್ಟಿಕರ್ತ ಅಂತ ಒಳಗೆ ಹೋದ್ನಲ್ಲ, ಬೇಕಾದ್ರೆ ಸೃಷ್ಟಿ ಮಾಡ್ಕೊಂಡು ಇನ್ನೊಂದ್ ಕಡೆ ಹೊರಗೆ ಬರಲಿ ಅಂತ ಹೇಳಿ ಅವನು 9 ಬಾಗಿಲು ಮುಚ್ಚಿಬಿಟ್ಟ. ಬ್ರಹ್ಮ ಒಳಗೆ ಉಳ್ಕೊಂಡ ತಕ್ಷಣ ಅವನಿಗೆ ಹೊರಗೆ ಬರುವುದೇ ಗೊತ್ತಾಗ್ಲಿಲ್ಲ. ಗೊತ್ತಾಗದೇ ಇದ್ದಾಗ ಆ ದೇವಿಯನ್ನ ಮತ್ತೆ ಪ್ರಾರ್ಥನೆ ಮಾಡಿದ, ಇದೇ ದುರ್ಗೆಯನ್ನ ಪ್ರಾರ್ಥನೆ ಮಾಡಿದ, ನನಗೆ ಹೊರಗೆ ಬರ್ಲಿಕ್ಕೆ ಒಂದು ಜಾಗ ಅಥವಾ ಒಂದು ಉಪಾಯ ಹೇಳೋ. ಆಗಲೇ ಇವನು ನಾರಾಯಣ ಏನು ಮಾಡಿದ್ದ? ಯೋಗ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದ.
ಆವಾಗ ದೇವಿ ಹೇಳ್ತಾಳೆ, ನೀವು ತ್ರಿಮೂರ್ತಿಗಳ ಜೊತೆನಲ್ಲಿ ಹುಟ್ಟಿರೋದು ಒಂದು ಏಕೈಕ ಪುಷ್ಪ, ಅದು ಪದ್ಮ. ಈ ಪದ್ಮವನ್ನ ನಿನ್ನ ನಾಭಿಯಲ್ಲಿ ಇಟ್ಕೊಂಡು ಬ್ರಹ್ಮನನ್ನ ಹೊರಗೆ ತೆಗೆಯಂತೆ. ಆದ್ರಿಂದ ಅನಂತನ ಮೇಲೆ ಮಲಗಿದಂತ ನಾರಾಯಣ ಪದ್ಮವನ್ನ ನಾಭಿಯಲ್ಲಿಟ್ಟದ್ರಿಂದ ಅವನಿಗೆ ಅನಂತ ಪದ್ಮನಾಭ ಅಂತ ಹೆಸರು ಬಂತು. ಈ ಅನಂತ ಪದ್ಮನಾಭ ಅನ್ನುವಂತ ಹೆಸರಿಗೆ ಅಟಾಮಿಕ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಪ್ರೋಟಾನ್ ಅನ್ನುವಂತ ನಾರಾಯಣನಿಗೆ ಪದ್ಮದ ಮುಖಾಂತರ ಬ್ರಹ್ಮ ಹೊರಗೆ ಬಂದದ್ರಿಂದ ನ್ಯೂಟ್ರಾನ್ ಅನ್ನುವಂತ ಜೊತೆಗಿದ್ದು, ಎಲೆಕ್ಟ್ರಾನ್ ಅನ್ನುವಂತ ಶಿವ ಅದರ ಸುತ್ತ ತಿರುಗುವುದು. ದಿಸ್ ಇಸ್ ಆಟಮ್ ಅನ್ನುವಂಥದ್ದನ್ನ ಭಾರತ 1000 ವರ್ಷಗಳ, ಲಕ್ಷಾಂತರ ವರ್ಷಗಳ ಹಿಂದೆ ದೇವಿ ಭಾಗವತದಲ್ಲಿ ಹೊರಗೆ ತಂತು. ಇಂಥ ವೈಭವದ ಪುರಾಣ ನಮ್ಮದು. ಇವತ್ತಿಗೂ ಕೂಡ ನಿಮ್ಮಲ್ಲಿ ಲೈಟ್ ಹತ್ತಬೇಕು ಅಂತಂದ್ರೆ 2 ಶಕ್ತಿ ಇರಬೇಕು. ಒಂದು ಆನೋಡ್, ಇನ್ನೊಂದು ಕ್ಯಾಥೋಡ್. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಅದು ಯಾರು? ಒಂದು ಹರಿ, ಇನ್ನೊಂದು ಹರ. ಒಂದು ನಾರಾಯಣ, ಇನ್ನೊಂದು ಶಿವ. ಇವೆರಡು ಸೇರಿದ್ರೆ ಮಾತ್ರ ಅದು ಶಕ್ತಿ ಉತ್ಪತ್ತಿ ಆಗೋದು. ಹಾಗಾಗಿನೇ ಇಂಥ ಒಂದು ಶಕ್ತಿ ಉತ್ಪತ್ತಿ ಆಗಲಿಕ್ಕೆ ಈ ಪುರುಷ ಶಕ್ತಿಗಳು ಸೇರಿರೋದು ಯಾವುದ್ರೊಳಗಡೆ? ಆ ದೇವಿಯ ಒಳಗಡೆ ಆಗಿರೋದ್ರಿಂದ ಎಲ್ಲ ಸೇರಿ ಅವಳಿಗೆ ಪರಬ್ರಹ್ಮ ಸ್ವರೂಪಿಣಿ ಅಂತ ಕರೆಯೋದು. ಈ ತ್ರಿಮೂರ್ತಿಗಳು ಕೂಡ ಅವಳೆಲ್ಲ ಸೇರಿರೋದ್ರಿಂದ ಅವಳಿಗೆ ಪರಬ್ರಹ್ಮ ಸ್ವರೂಪಿಣಿ ಅಂತ ಕರೆಯೋದು. ಅವಳಿಗೆ ಮಾತ್ರ ಶ್ರೀಕಾರ ಹಾಕೋದು. ಹಾಗಾಗಿನೇ ಶರವೂರ್ನವರು ಕೂಡ ಶ್ರೀ ದುರ್ಗಾ ಪರಮೇಶ್ವರಿ ಅಂತ ಹಾಕೋದು. ಎಲ್ಲರೂ ಕೂಡ ಶ್ರೀಕಾರ ಹಾಕೋದೇ ದೇವಿ. ಇದಕ್ಕೋಸ್ಕರ ಇದು ನಮ್ಮ ಸನಾತನರಿಗೆ ಗೊತ್ತಿರಲೇಬೇಕು. ಇವಳಿಗೆ ಬಣ್ಣ ಯಾವುದು ಅಂತ ಕೇಳಿದ್ರೆ ಕೆಂಪು ಬಣ್ಣ. ಕೆಂಪು ಬಣ್ಣ ಅಂತೇಳಿ ಏನೋ ಒಂದು ಕಲರ್ ಹಚ್ಕೊಳ್ಳೋದಲ್ಲ. ಅರಶಿಣವನ್ನ ಭೂಮಿಯಲ್ಲಿ ಇರ್ತಕ್ಕಂಥ ಬಂಗಾರ ಅಂತ ಕರೆಯೋದು. ಭೂಮಿಯಲ್ಲಿರೋ ಬಂಗಾರ ಯಾವುದಾದ್ರೆ ಹರಿದ್ರ ಅಂತ. ಅದಕ್ಕೆ ಎಲ್ಲಿವರೆಗೆ ಒಂದು ಶಕ್ತಿ ಅಥವಾ ಸ್ಥಾನಮಾನ ಅಂತಂದ್ರೆ, ತಾಳಿ ಸಿಗಲಿಲ್ಲ ಅಂದ್ರೆ ಅರಿಶಿಣವನ್ನಾದ್ರೂ ನೀವು ಕೊಂಬನ್ನು ಕಟ್ಟಿಕೊಂಡು ತಾಳಿ ರೂಪದಲ್ಲಿ ಅದನ್ನು ಧರಿಸಬೇಕು ಅಂತ. ಇದು ಅರ್ಥ ಮಾಡ್ಕೋಬೇಕು ಹೆಂಗಸರು. ಇಂತಹ ಸ್ತ್ರೀ ರೂಪದ ಲಕ್ಷ್ಮಿಯನ್ನ ನೀವು ನಮಸ್ಕಾರ ಮಾಡ್ತಿರಲ್ಲ, ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ 2 ಕೈಯನ್ನ ಮುಗಿತೀರಿ ನೋಡಿ. ಅವ್ರು ಹೇಳಿ ಎಲ್ಲಿಗೆ ಬರ್ತೇನೆ, ಮೂಲಾಧಾರ ಚಕ್ರದಲ್ಲಿ ಕುಳಿತುಕೊಂಡು ಜಪ ಮಾಡಿದಾಗ ಮೂಲಾಧಾರ ಚಕ್ರ ಅರಳಬೇಕು, ಅದು ಸ್ಟಿಮ್ಯುಲೇಷನ್ ಆಗಬೇಕು. ಸ್ವಾಧಿಷ್ಠಾನ ಚಕ್ರ ಜಾಗೃತ ಆಗಬೇಕು. ಆಮೇಲೆ ಅನಾಹತ ಇದು ಮಣಿಪುರ ಚಕ್ರ ಯಾವುದು? ನಾಭಿ. ಈ ಮಣಿಪುರ ಚಕ್ರದಿಂದಲೇ ಆತ್ಮ ಗರ್ಭದೊಳಗಡೆ ಹೊಕ್ಕಿ ನೀವು ಶಿಶು ಆಗೋದು, ಮಗು ಆಗೋದು. ಆದ್ರಿಂದ ಹೊಕ್ಕಿ ಉಳಿದದ್ರಿಂದ ಇದಕ್ಕೆ ಹೊಕ್ಕಳು ಅಂತ ಹೆಸರು. ನೋಡಿ ಎಂತ ಶಬ್ದ ಇದೆ. ಹೊಕ್ಕಿ ಉಳಿದದ್ರಿಂದ ಇದಕ್ಕೆ ಹೊಕ್ಕಳು ಅಂತ ಹೆಸರು. ಇಲ್ಲಿವರೆಗೆ ಅಷ್ಟೇ ಬಂತು. ಇನ್ನು ಮುಂದಿನ ಭಾಗ ಇದೆಯಲ್ಲ, ಇನ್ನು 3 ಚಕ್ರ ಇದೆಯಲ್ಲ, ಈ 3 ಚಕ್ರದಲ್ಲಿ ದೇವಿಯ ಶಕ್ತಿಗಳು ಉಳಿತವೆ. ಯಾವುದು? ಇಲ್ಲಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಅನಾಹತ ಚಕ್ರದಲ್ಲಿ ಲಕ್ಷ್ಮಿ ಇರ್ತಾರೆ. ಲಕ್ಷ್ಮಿ ಇರೋದ್ರಿಂದಲೇ ನೀವೆಲ್ಲರೂ ಆ ಕೈ ಮುಗಿಬೇಕಾದ್ರೆ, ನಮಸ್ಕಾರ ಮಾಡಬೇಕಾದ್ರೆ ನಾವು ಎದೆ ಹತ್ರ ಕೈ ತರೋದು. ಯಾರು ಹೊಟ್ಟೆ ಹತ್ರ ಕೈ ಇಡ್ತಾರೆ ನಮಸ್ಕಾರ ಅಂತ, ಎದೆ ಹತ್ರನೇ ಇಡೋದು. ನಿಮ್ಗೆ ಗೊತ್ತಿರ್ಬೇಕಲ್ಲ ಕೈ ಯಾಕೆ ಮುಗಿತೇವೆ. ಈ ಕೈ ಮುಗಿಬೇಕಾದ್ರೆ ಇಷ್ಟು ಅರ್ಥ, ನಾವು ಎದೆ ಹತ್ರನೇ ಕೈ ಹಿಡಿದು ಮುಗಿಬೇಕು. ಆಮೇಲೆ ವಿಶುದ್ಧ ಚಕ್ರ, ಇಲ್ಲಿ ಲಕ್ಷ್ಮಿ ಆದರೆ ವಿಶುದ್ಧದಲ್ಲಿ ಶಾರದೆ. ಆಗ ಹೇಳಿದ್ರು ಸ್ವರ ಬಂದು ವಾಕ್ಶಕ್ತಿ ಜಾಸ್ತಿ ಆಗ್ಬೇಕು. ಇನ್ನು ಹಣೆ 2 ಭ್ರೂ ಮಧ್ಯದಲ್ಲಿ ಆಜ್ಞಾಚಕ್ರ. ಆಜ್ಞಾಚಕ್ರದಲ್ಲಿ ನಿಮ್ಮ ಲಕ್ಷಣ ಲಕ್ಷ್ಮೀ ಕಡೆ ಬರಬೇಕು ಅಂತಾದ್ರೆ, ನಿಮ್ಮ ಮನೆಗೆ ದೃಷ್ಟಿ ಬೀಳಬಾರ್ದು ಅಂತಾದ್ರೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಂಪತ್ತು ಅಪಹರಿಸಲ್ಪಡಬಾರ್ದು ಅಂತಾದ್ರೆ, ಇದೇ ಭೂಮಿಯಲ್ಲಿ ಬೆಳೆದಂತ ಹರಿದ್ರ ಅಂದ್ರೆ ಅದು ಅರಿಶಿಣ ಕುಂಭವನ್ನ, ಇದು ಕೊಂಬನ್ನ ಸುಣ್ಣದೊಂದಿಗೆ ಬೆರೆಸಿ ಮಾಡಿರ್ತಕ್ಕಂಥ ಕುಂಕುಮವನ್ನ ಇಲ್ಲಿ ಧರಿಸ್ಬೇಕು. ಯಾವ ಹೆಣ್ಣುಮಗಳು ಅಲ್ಲಿ ಧರಿಸ್ತಾಳೋ ಅವರ ಮನೆಯಲ್ಲಿ ಲಕ್ಷ್ಮಿ ಸಾನ್ನಿಧ್ಯವನ್ನು ವಹಿಸ್ತಾಳೆ ಅಂತ. ಈ ಜಾಸ್ತಿ ದುಡ್ಡಾದಾಗ ಈ ಕುಂಕುಮ ಎಲ್ಲ ಹೆಚ್ಚಿಗೆ ಆಗೋದು. ಕುಂಕುಮ ಹಚ್ಕೊಳ್ಳೋದೆಲ್ಲ ಒಂಥರ ಈ ಬಡವ್ರು ಹಚ್ಕೊಳ್ಳೋದು ಅಂತ ಆಗುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ದುಡ್ಡಾದಾಗ ಈ ಬಟ್ಟೆ ಎಲ್ಲ ಜಾಸ್ತಿ ಆಗುದು ನೋಡಿ. ಬಹುತೇಕ ದುಡ್ಡು ಜಾಸ್ತಿ ಆದವರೆಲ್ಲ ಸ್ಲೀವ್ಲೆಸ್. ನಿಜವಾಗ್ಲೂ ಸ್ಲೀವ್ಲೆಸ್ ಹಾಕ್ಬೇಕಾದ್ರೂ ನಮ್ಗೆ ಸ್ಲೀವ್ ಇಲ್ಲ ನೋಡಿ.
ಸ್ವಾಮಿಗಳು ಮಾತ್ರ ಸ್ಲೀವ್ಲೆಸ್, ನೀವೆಲ್ಲ ಸ್ಲೀವ್ ಇದ್ದೇ ಹಾಕಬೇಕು. ಯಾವುದೇ ಹೆಣ್ಣು ಮಗಳು ನಿಮ್ಮ ದೇಹವನ್ನ ಸಮಾಜಕ್ಕೆ ತೋರಿಸುವಂತದ್ದಾಗಬಾರ್ದು. ಲಕ್ಷ್ಮಿಯನ್ನ ನೀವು ದುಡ್ಡನ್ನ ಯಾರು ಪ್ರಚಾರ ತೋರಿಸೋದಿಲ್ಲ ನೋಡಿ. ದುಡ್ಡು ಲೆಕ್ಕ ಮಾಡಬೇಕಾದ್ರೆ ಹಿಂಗ ಅಡ್ಡದಲ್ಲ ಇದ್ದು ಲೆಕ್ಕ ಮಾಡ್ತೀವಿ. ಅಂದ್ರೆ ನೀವು ನಿಮ್ಮ ದೇಹ ಸ್ವರೂಪವನ್ನ ಸಮಾಜಕ್ಕೆ ತೋರಿಸಬಾರ್ದು. ಯಾರು ಕೈ ಬೋಳು, ಮೂಗು ಬೋಳು, ಹಣೆ ಬೋಳು, ಕಿವಿ ಬೋಳು, ಕೂದಲು ಬೋಳು ಎಲ್ಲಾ ಬೋಳು ಮಾಡ್ಕೊಂಡ್ರೆ ಅವ್ರಿಗೇನಂತ ಕರೆಯೋದು? ಬೋಳಿ ಅಂತ ಕರೆಯೋದು, ಹೌದಲ್ಲ? ಪೂರ್ತಿ ಬೋಳಿ ಆದ್ರೆ ಅಂತದ್ದು ಅವ್ರ ಮಕ್ಕಳಿಗೆ ಏನಂತ ನನಗೆ ಕೇಳಬೇಡಿ. ಒಟ್ಟಿನಲ್ಲಿ ಇವರು ಹೀಗೆ ಸಂಸ್ಕಾರ ಕಳ್ಕೊಂತ ಹೋದ್ರೆ ನಿಮ್ಮ ಮನೆಯೂ ಕೆಟ್ಟೋಗ್ತದೆ. ಮೊದಲು ದೇವಿ ಹತ್ರ ಓಡಿ ಬರೋಕ್ಕಿಂತ ಮುಂಚೆ ನೀವು ನಿಮ್ಮ ತಾಯಿ ತಂದೆಯರನ್ನ ಮೊದಲು ಚೆನ್ನಾಗಿ ನೋಡ್ಕೋಬೇಕು. ಬೆಂಗಳೂರಿನಲ್ಲಿ ಒಂದು ಕಾಯಿಲೆ ಇದೆ, ಗಂಡ ಹೆಂಡತಿ ಇಬ್ಬರೇ ಇರೋದು, ಮಕ್ಕಳು ಬೇಡ ಅಂತ. ಮಕ್ಕಳು ಬದಲಿಗೆ ನಾಯಿ ಸಾಕು. ನಾಯಿಗೆ ಎಂಥ ಟ್ರೀಟ್ಮೆಂಟ್! ಇವಾಗ ನಾಯಿಗೆ ರೆಸಾರ್ಟ್ ಆಗಿದೆ. ಅವರೆಲ್ಲ ಊರಿಗೆ ಬರ್ಬೇಕಾದ್ರೆ ಈ ನಾಯಿನ ರೆಸಾರ್ಟ್ ಆಗಿ ಬಿಟ್ಟು ಬರೋದು. ಆ ನಾಯಿಗೊಂದು ಕ್ಯಾಮ್ರಾ ಕಟ್ತಾರೆ, ಅದು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ದು, ಅದಕ್ಕೆ ಸ್ನಾನ ಮಾಡಿಸಿದ್ದು ಎಲ್ಲ ಇವರು ಊರಿಗೆ ಬಂದು ನೋಡ್ಕೊಳ್ಳೋದು. ಯಾವ ಕರ್ಮ! ಇಲ್ಲಿ ಮನೆಯಲ್ಲಿ ತಾಯಿಗೆ ಮಾತ್ರ ಕೊಡ್ಲಿಕ್ಕಿಲ್ಲ, ಅಪ್ಪನಿಗೆ ಏನೂ ತೋರಿಸ್ಲಿಕ್ಕಿಲ್ಲ, ಕರ್ಕೊಂಡೋಗೋರಿಲ್ಲ. ಇಂಥ ಸ್ಥಿತಿಗೆ ಬಂದಿದ್ದಾರೆ. ಇನ್ನು ಅತ್ತೆ ಮಾವನ ಕತೆ ಅಂತೂ ದೇವರಿಗೇ ಗೊತ್ತು. ನಾನು ಟಿವಿನಲ್ಲಿ ಒಂದ್ಸರ್ತಿ ಮಾತಾಡುವಾಗ ಹೇಳಿದ್ದೆ, ನಮ್ಮ ಕರಾವಳಿ ಭಾಗದಲ್ಲಿ ಒಂದು ಕಾಸರ್ಕ ಅಂತ ಒಂದು ಮರ ಇದೆ. ನೀವು ತುಳುನಲ್ಲಿ ಏನ್ ಹೇಳ್ತೀರಿ? ಕಾಯನ ಮರ ಅಂತ. ಆ ಮರದ ಕೆತ್ತ ಇದೆಯಲ್ಲ, ಅದನ್ನ ಗಂಜಿಗೆ ಹಾಕಿ ತಗೊಂಡ್ರೆ ಬ್ಲಡ್ ಕ್ಲಾಟ್ ಇದ್ದದ್ದು ನೀರಾಗ್ಬಿಡ್ತದೆ. ಎಲ್ಲೇ ಬ್ಲಡ್ ಕ್ಲಾಟ್ ಇದ್ರೆ, ಹಾರ್ಟಲ್ಲಿ ಬ್ಲಡ್ ಕ್ಲಾಟ್ ಇದ್ರು ಕೂಡ ಅಂಥದ್ದು ಒಂದು ವೇಳೆ ಆ ಗಂಜಿನ ತಗೊಂಡಾಗ ನರಗಳೆಲ್ಲ ಸ್ಟ್ರಾಂಗ್ ಆಗ್ತದೆ. ಅದ್ರ ಜೊತೆನಲ್ಲಿ ನೀವು ತಿನ್ನಬೇಕಾದಾಗ ಒಂದು ಆಹಾರ, ದಿನಾ ತಿನ್ನುವಂತ ಒಂದು ಆಹಾರವನ್ನು ತಿನ್ನಬಾರ್ದು. ನೀವು ಬಳಸ್ತೀರಿ, ದಿನಾ ಒಂದು ಅದಕ್ಕೆ ಬಳಸ್ತೀರಿ ಅಡಿಗೆಗೆ, ಅದನ್ನ ತಿನ್ನಬಾರ್ದು. ಅದು ಏನಾದ್ರು ಜೊತೆಗೆ ತಿಂದ್ರಿ ಅಂದ್ರೆ ಗೊತ್ತಿಲ್ಲದಲ್ಲಿ ಸತ್ತೋಗ್ಬಿಡ್ತಾರೆ, ವಿಷ ಆಗಿ ಗೊತ್ತಿಲ್ದಂಗೆ. ಮತ್ತದು ನೀವು ಯಾವುದೇ ಪೋಸ್ಟ್ ಮಾರ್ಟಮ್ ಅಲ್ಲೂ ಸಿಕ್ಕುವುದಿಲ್ಲ ಯಾಕೆ ಸತ್ರು ಅಂತ, ಸತ್ತೋಗ್ಬಿಡ್ತಾರೆ. ಅಷ್ಟು ಹೇಳಿ ಬಂದೆ. ನಾನು ವಾಪಸ್ ಬಂದ ಮೇಲೆ ನನಗೊಂದು 200 ಫೋನ್ ಬಂದಿರ್ಬೋದು. ಅದು ಇನ್ನೊಂದು ಯಾವುದೋ ಹೇಳಿದ್ರಲ್ಲ ಸ್ವಾಮೀಜಿ, ಅದೊಂದು ಹೇಳಿಬಿಡಿ ಅಂತ. ಅಂದ್ರೆ ಸುಮಾರು ಜನ ಸಾಯಿಸ್ಲಿಕ್ಕೆ ತಯಾರಿದ್ದಾರೆ ಅಂತ. ಎಷ್ಟು ಜನ ಅತ್ಯಾರ ಸಾಯ್ಬೇಕೋ ಗೊತ್ತಿಲ್ಲ, ಎಷ್ಟು ಜನ ಗೊತ್ತಿಲ್ಲ. ಇಬ್ರು ಕ್ಲಾಸ್ಮೇಟ್ಸ್ ಹೀಗೆ ಮಂಗಳೂರಿನಲ್ಲಿ ಒಟ್ಟಾದ್ರಂತೆ. ಒಬ್ಳು ಶರವೂರು ನೋಡು, ಒಬ್ಳು ಕುಕ್ಕೆಯವಳು. ಇಬ್ರು ಒಟ್ಟಾಗಿ ಸುಮಾರು ವರ್ಷ ಆಯ್ತು ಮದುವೆ ಆಗಿ. ಅವಳು ಕೇಳಿದ್ಲಂತೆ, ಹೌದೇನೆ ಸುಜಾತ, ನಿಮ್ಮ ಅತ್ತೆ ಹೇಗಿದ್ದಾರೆ ಅಂತ. ಹೌದು, ನಮ್ಮ ಅತ್ತೆ ನಮ್ಮಲ್ಲಿ ತೋಟ ಇತ್ತಲ್ಲ, ಅಲ್ಲಿ ಬಾವಿ ಇತ್ತಲ್ಲ, ಆ ಬಾವಿಗೆ ಬಿದ್ದು ಸತ್ತೋದ್ರು. ಇವಳೇನು ಹೇಳ್ಬೇಕು? ಹೌದಾ, ನಮ್ಮನೇನೂ ಅತ್ತೆನೂ ಇದ್ದಾರೆ, ಬಾವಿನೂ ಇದ್ದಾರೆ, ಏನ್ ಪ್ರಯೋಜನ? ಅದಕ್ಕೆ ಅವಳು ಹೇಳಿದಂತೆ, ಅತ್ತೆ ಇದ್ದು ಬಾವಿ ಇದ್ದು ಪ್ರಯೋಜನ ಅಲ್ಲ, ನಮ್ಮ ಪ್ರಯತ್ನ ಇರಬೇಕಂತ. ಇವಳು ಯಾವತ್ತೂ ದುಡ್ಡು ಬಿಟ್ಟಿದ್ದಾಳೆ. ಇಂಥ ನಮ್ಮಲ್ಲಿ ಇದ್ದವರಿಗೆ, ಅಲ್ಲೇ ಮನೆಯನ್ನು ಸರಿ ನೋಡ್ಕೊಳ್ಳದಿದ್ದವರಿಗೆ ದೇವರಿನ್ನು ಹೇಗೆ ಸರಿ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ನಮ್ಮ ಮನೆ ನಮಗೆ ಶುದ್ಧವಾಗಿರಬೇಕು. ಒಂದು ಪಾಯಿಂಟ್ ನಿಮ್ಗೆ ಹೇಳಿ ನಮ್ಮ ಪ್ರವಚನ ನಿಲ್ಲಿಸ್ತೇನೆ. ಏನಂದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ, ಶ್ರೀ ಮತ್ತು ಮತ್ ಎರಡೂ ಸೇರಿ ಶ್ರೀಮತಿಯಾಗುವಂತ ಈ ಮದ ಬಂದ ಸಂದರ್ಭಕ್ಕೆ ನಿಮ್ಮನ್ನ ಬದಲಾಯಿಸಿ ಜೀವನ ಕೊಡ್ತಕ್ಕಂಥದ್ದೇ ಅದು ಮತ್ತು ವೇ ಸೇರಿ ಮದುವೆ ಅಂತ ಆಗುವ. ಮದುವೆ ಅಂತ ಆಗುವಾಗ ನೀವು ಎಷ್ಟು ಸೂಕ್ಷ್ಮತೆಯನ್ನ ಕಳ್ಕೊಂಡಿದ್ದೀರಿ ಇತ್ತೀಚೆಗೆ ನಮ್ಮ ಎಕ್ಸ್ಪೆಷಲಿ ಹಿಂದೂಗಳು ಅಂತಂದ್ರೆ. ಮದುವೆ ಸಮಾರಂಭಗಳಲ್ಲಿ ಪಂಚಮಕಾರಗಳನ್ನ ಬಳಸಬಾರ್ದು. ಮೀನು, ಮಾಂಸ, ಮದ್ಯ, ಮಾದಕ, ಮದಿರೆ ಇವುಗಳನ್ನು ಬಳಸಬಾರ್ದು. ಶುದ್ಧತೆಯಲ್ಲಿ ಮದುವೆ ಮಾಡಬೇಕು. ಮದುವೆ ಮಾಡುವಂತ ರೂಪದಲ್ಲೂ ನೋಡಿ, ದೇವಿಯನ್ನ ನಾವು ಸೃಷ್ಟಿಗೆ ರೂಪ ಶಿವಲಿಂಗವನ್ನು ತೋರಿಸಿದ್ವಿ. ಶಿವಲಿಂಗದ ಅರ್ಥ ಏನು? ಯೋನಿ ಮತ್ತು ಲಿಂಗ ಎರಡೂ ಸೇರಿದ್ದು ಶಿವಲಿಂಗ ಅಷ್ಟೇ. ಅದನ್ನ ಗೌಪ್ಯತೆನಲ್ಲಿ ಇಡಬೇಕು. ಯಾವುದೇ ದೇವಸ್ಥಾನದ ಹೊರಗಡೆ ಇರತಕ್ಕಂತ ಕಾಮದ ಭಂಗಿಗಳನ್ನ ಮಾಡಿ, ನಿಮ್ಮ ಮನಸ್ಸು ಪರಿಪಕ್ವನ ಮಾಡಿ
ಕಾಮವನ್ನು ಗೆದ್ದು ನೀವು ಒಳಗೆ ಬರ್ತೀರಿ ಅಂತಾದ್ರೆ ದೇವರನ್ನು ನೋಡಿ ಅಂತೇಳಿ ಎಲ್ಲ ಹಳೆಯ ದೇವಸ್ಥಾನಗಳಲ್ಲಿ ಅದನ್ನು ತಂದರು. ಅದರ ಅರ್ಥ ಏನು ಅಂತಂದ್ರೆ, ನೀವು ಗಂಡು ಮತ್ತು ಹೆಣ್ಣು ಸೇರ್ತಕ್ಕಂಥ ವಿಷಯಗಳನ್ನ 4 ಗೋಡೆ ಮಧ್ಯದಲ್ಲೇ ಇಡಬೇಕು. ಎಲ್ಲೂ ಸಹ ಹೊರಗಡೆ ಅದನ್ನ ತೋರಿಕೆಗೆ ತರಬಾರದು. ಇವತ್ತಿನ ದಿವಸ ಮದುವೆ ಮಾಡ್ತಕ್ಕಂಥ ಗಂಡು, ಮದುವೆ ಮಾಡ್ತಕ್ಕಂಥ ಹೆಣ್ಣು, ಮದುವೆಗಿಂತ ಮುಂಚೆ ಒಂದು ಫೋಟೋ ಶೂಟ್ ಶುರುವಾಗಿದೆ. ಈ ಫೋಟೋ ಶೂಟಿಗೆ ಏನಂತಾರೆ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಂತ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನೋದು ನಿಜವಾಗ್ಲೂ ಧರ್ಮಬಾಹಿರ. ನೀವು ಗಂಡ ಹೆಂಡತಿ ನಿಮ್ಮ ಬದುಕನ್ನ ಪ್ರಸ್ಥದಲ್ಲಿ ಇಟ್ಕೊಳ್ಳೋದು ನಿಮ್ಮಿಬ್ಬರ ಮಧ್ಯೆ ಇರಬೇಕಾದಂತ ಗೌಪ್ಯತೆ ಬಿಟ್ರೆ, ಅದು ಕಂಡವರಿಗೆ ತೋರಿಸ್ತಕ್ಕಂಥ ವಿಡಿಯೋ ಮಾಡುವಂಥದ್ದಾಗ್ಲಿ ಫೋಟೋ ಮಾಡೋದಂತಾಗ್ಲಿ ಮಾಡಬಾರ್ದು. ಇದು ನಿಮ್ಮ ಜೀವನ ಶಾಶ್ವತವಾಗಿರೋದಿಲ್ಲ. ಯಾವುದೇ ಗಂಡ ಹೆಂಡತಿ ಗದ್ದೆ ಬೈಲಲ್ಲೆಲ್ಲ ಶೋಕಿ ಮಾಡಿದ್ದು ಸಂಸ್ಕಾರ ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ. ಇವತ್ತಿನಿಂದ ನೀವು ಏನು ಮಾತಾಡ್ತೀರಿ, ಯಾರಿಗಾದ್ರೂ ಹಿರಿಯರು ಹೇಳ್ತಾ ಹೋಗಿ, ಫೋಟೋ ಶೂಟ್ ಅನ್ನುವಂಥದ್ದು ಪ್ರಸ್ತುತಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಎಲ್ಲಾ ಥರದ ಭಂಗಿಗಳು, ಎಲ್ಲಾ ಥರದ್ದು ಕೂಡ ಫೋಟೋಗ್ರಾಫರ್ ಮುಂದ್ಗಡೆ ತೋರಿಸ್ತಕ್ಕಂಥದ್ದಿದ್ರೆ ಇನ್ನೆಂಥ ಜನ್ಮದ ನಿಮ್ದು ಮದುವೆ ಆಗ್ತದೆ. ಆದ್ರಿಂದ ಅದನ್ನ ಎಲ್ಲ ನಿಲ್ಲಿಸಿಬಿಡಬೇಕು. ದೇವರು ತೋರಿಸುವಂಥದ್ದೇ ಅದಕ್ಕೆ. ಎಷ್ಟೇ ಇದ್ರೂ ಕೂಡ ನಮ್ಮ ಗೌಪ್ಯತೆಯನ್ನು ನಾವು ಕಾಪಾಡಿಕೊಂಡ್ರೆ ಮಾತ್ರ ಅದು ನಮ್ಮತನ ಉಳಿತದೆ ಅಂತ ಹೇಳ್ತಾ, ಇನ್ನು ಒಂದೇ ಒಂದು ಮಾತು ನಿಮ್ಗೆ ಅವಾಗೊಂದು ಹೇಳಿದೆ, ಶ್ರೀಕಾರಗಳೆಲ್ಲ ಸರಿ, ಸ್ವಾಮಿಗಳಿಗೆ ಯಾಕೆ 3 ಶ್ರೀ ಹಾಕೋದು ಅಂತ ಸಮಯ ಆಯ್ತು ಅಂತ ಕಾಣ್ತದೆ. ಆದ್ರಿಂದ ಹೇಳಿಬಿಡ್ಲ, ಸ್ವಾಮಿಗಳಿಗೆಲ್ಲ 3 ಶ್ರೀ ಯಾಕೆ ಹಾಕ್ಬೇಕಂತ ಅದು ನಮ್ಮ ಹಿಂದೂ ಧರ್ಮದವರಿಗೆ ಗೊತ್ತಿರ್ಬೇಕಲ್ವ. ಅದಕ್ಕೋಸ್ಕರ ಯಾರು ಸನ್ಯಾಸಿಗಳಾಗ್ತೇವೆ ಆಗುವ ಮುಂಚೆ ನಮಗೆ ತಿಥಿ ಆಗಬೇಕು. ಈ ಶರೀರ ಅದಕ್ಕೆ ಸಂಪೂರ್ಣವಾಗಿ ಏನು ನಮ್ಮ ಕರ್ಮಗಳನ್ನು ಮಾಡ್ತೀವೋ ಅದು ಮುಗಿದೋಗ್ಬಿಡಬೇಕು. ಮುಗಿದ ಮೇಲೆ ಈ ಜನ್ಮದಲ್ಲಿ ಕೇವಲ ಆತ್ಮವನ್ನ ಹಿಡ್ಕೊಂಡು ಓಡಾಡ್ಲಿಕ್ಕೋಸ್ಕರ ಅಷ್ಟೇ ಈ ಶರೀರ ಇಡಬೇಕು. ಹಾಗಾಗಿ ಬೆಂಕಿಯನ್ನ ನಮಗೆ ಸುತ್ತಬೇಕು ಅಂತ ಕಾವಿ ಸುತ್ತಿದ ಮೇಲೆ ಇದರಲ್ಲಿ ಆತ್ಮ ಸಂಚಾರ ಆಗ್ತದೆ ವಿನಃ ದೇಹಕ್ಕೆ ಬೆಲೆ ಇಲ್ಲ. ಆದ್ರಿಂದ ನಮಗೆ ಮಾತ್ರ ತುಳಸಿ ಹಾರವನ್ನ ಹಾಕೋ. ನಿಮ್ಗೆ ಯಾರಿಗಾದ್ರು ತುಳಸಿ ಹಾರ ಹಾಕೋತೀರಾ? ಇಲ್ಲಿ 2 ಇದೆ. ಸದ್ಯಕ್ಕೆ ಬೇಡ ಸ್ವಾಮೀಜಿ ಅಂತೀರಿ. ಯಾಕೆಂತಂದ್ರೆ ನಿಮ್ಗೆ ಹಾಕುವುದು ಕಡೇ ಯಾತ್ರೆ ಸಂದರ್ಭದಲ್ಲಿ, ಅದು ಇನ್ನು ಬಹಳ ದೂರ ಹೋದ್ರೆ ಒಳ್ಳೇದು. ಹಾಗಿದ್ರೆ ಹೆಣಕ್ಕೆ ಹಾಕುವುದು ತುಳಸಿ ಹಾರ ನಮ್ಗೆ ಹಾಕಿದ್ರಲ್ಲ ನೀವು, ಹೌದಲ್ಲ? ಹಾಗಲ್ಲ. ಅದು ನಾವು ದಿವ್ಯಾತ್ಮವಾಗಿದ್ದರಿಂದ ಈ ಶರೀರಕ್ಕೆ ದಿವ್ಯ ಶರೀರ ಅಂತ ಕರೆಯೋದು. ಹಾಗಾಗಿ ದಿವ್ಯ ಸಾನ್ನಿಧ್ಯ ಅಂತ ನೀವು ಈ ಇನ್ವಿಟೇಷನ್ ಅಲ್ಲಿ ಬರಿತೀರಿ. ಆದ್ರಿಂದ ಯಾವ ಆತ್ಮಕ್ಕೆ ಈ ಶರೀರ ರಥವಾಗಿರ್ತದೆಯೋ, ಆತ್ಮಾನಂ ರತಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಮೇವಚ ಮರ್ತೆ ಹೋಗ್ಬಿಡ್ತಾನೆ. ಇದು ಇಂದ್ರಿಯ ಹಯನಾವು ವಿಷಯಾಂಸ್ತೇಶು ಗೋಚರ ಅನ್ನೋದು ಕಠೋಪನಿಷತ್ತಲ್ಲಿ ಹೇಳಿದೆ. ಈ ಆತ್ಮವನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಈ ಶರೀರವನ್ನ ನಿಲ್ಲಿಸಿ ಮಾತಾಡಬಾರ್ದು. ಹಾಗಾಗಿ ಸ್ವಾಮಿಗಳು ಅವರನ್ನ ನಿಲ್ಲಿಸಿ ನೀವು ಹಾರ ಹಾಕಿಸ್ಕೊಳ್ಬಾರ್ದು. ಆದ್ರಿಂದ ನಾವೀ ಕೂತೇ ಹಾಕೋದು. ಅರ್ಥ ಆಯ್ತು ಯಾಕೆ ಸ್ವಾಮಿಗಳು ಕೂತೇ ಇರ್ತಾರೆ ಅಂತ? ಸ್ವಾಮಿಗಳು ನಿಂತು ಭಾಷಣ ಮಾಡೋದಿಲ್ಲ. ಯಾಕೆಂತಂದ್ರೆ ನಿಂತು ನೀವು ಮಾಡಿಸಬಾರ್ದು. ನಿಂತು ಮಾಡಿಸಿದ್ರೆ ತೊಂದರೆ. ಹಾಗಾಗಿ ಸ್ವಾಮಿಗಳಿಗೆ ಮಾತ್ರ ಕೂತಲ್ಲೇ ನೀವು ಮಾಡಬೇಕು. ಇನ್ನು ದೇವಿಯ 3 ರೂಪಗಳು. ನೀವು ಯಾರಿಗಾದ್ರೂ ನಮಸ್ಕಾರ ಮಾಡಿ, ಸ್ವಾರ್ಥ ಇಟ್ಕೊಂಡೇ ನಮಸ್ಕಾರ ಮಾಡೋದು. ಸ್ವಾಮಿಗಳಿಗೆ ಮಾತ್ರ ಸ್ವಾರ್ಥ ಇಲ್ಲದೆ ನಮಸ್ಕಾರ ಮಾಡೋದು. ನೋಡಿ, ಲಕ್ಷ್ಮಿ, ಸರಸ್ವತಿ ಮತ್ತು ದುರ್ಗೆ, ಈ 3 ಶಕ್ತಿಗಳಿಗೆ ನೀವು ನಮಸ್ಕಾರ ಮಾಡೋದು. ದುರ್ಗೆಗೆ ನಮಸ್ಕಾರ ಮಾಡ್ತೀರಿ, ರಾಜಕಾರಣಿಗಳಿಗೆ. ಈಗ ಯಾರ ರಾಜಕಾರಣಿ ಮಿನಿಸ್ಟರ್ ಬಂದ್ರು ನಮಸ್ಕಾರ ಮಾಡ್ತೀರಿ. ಏನ್ ಭಕ್ತಿನಲ್ಲ? ಭಕ್ತಿ ಇಲ್ಲ, ಏನಿಲ್ಲ, ಸುಮ್ಮನೆ ನಾನು ನೋಡ್ಲಿ ಅಂತ ನಮಸ್ಕಾರ ಮಾಡಿ. ಗೊತ್ತಾಗ್ತದೆ ಎಲ್ಲರೂ ಅಪ್ಲಿಕೇಶನ್ ಹಿಡ್ಕೊಂಡು ಬಂದ್ರೆ ಬೇಕಾಗ್ತದೆ ಅಂತ. ಭಕ್ತಿ ಇಲ್ಲ. ಇನ್ನು ಭಾರಿ ದುಡ್ಡಿನವ್ರು ಬಂದ್ರೆ ನಮಸ್ಕಾರ ಮಾಡೋದು. ಮುಂದಿನ ಸರ್ತಿ ಏನಾರು ಈ ಮಂಡಲೋತ್ಸವಕ್ಕೆ ಏನಾರು ಕೊಟ್ರೆ ಕೊಡ್ಲಿ ಸ್ವಲ್ಪ ಅಂತ ನಮಸ್ಕಾರ ಮಾಡಿ. ಎರಡೂ ಸ್ವಾರ್ಥ.
ಇನ್ನು ನಮ್ಮಂತ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡೋದು. ಇಲ್ಲಿ ದುಡ್ಡು ಸಿಕ್ಕುವುದಿಲ್ಲ, ನಿಮ್ಮ ಅಪ್ಲಿಕೇಶನ್ಗೂ ಬೆಲೆ ಇಲ್ಲ, ಸ್ವಾಮಿಗಳ ಹತ್ರ ಎಂತ ಇಲ್ಲ, ಹಿಡಿದ್ರೆ ರಟ್ಟೆ ಎಳೆದ್ರೆ ಬಟ್ಟೆ, ಆದ್ರೂ ನಮಸ್ಕಾರ ಮಾಡ್ತೀರಿ. ಯಾಕೆ ಅಂತಂದ್ರೆ ಸರಸ್ವತಿ ಇದ್ದಾಳೆ ಅಂತ. ಇಲ್ಲಿ ನಿಸ್ವಾರ್ಥ ನಮಸ್ಕಾರ ನೀವು ಮಾಡೋದ್ರಿಂದ ಈ ನಮಸ್ಕಾರವನ್ನ ತ್ರಿಮೂರ್ತಿಗಳು ತಗೊಳ್ತಾರೆ. ತ್ರಿಮೂರ್ತಿಗಳು ತಗೊಳ್ಳೋದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ನಿಮ್ಮ ನಮಸ್ಕಾರ ಮುಟ್ತು. ಒಂದು. ಇನ್ನೊಂದು, ಭುವನದಲ್ಲಿ ನಾವು ಓಡಾಡಿ ನಿಮ್ಮ ಜೊತೆಗಿರೋದ್ರಿಂದ ಒಂದು ಶ್ರೀ, ಆತ್ಮ ಸಂಸ್ಕಾರ ಮಾಡಿ ಸ್ವರ್ಗಕ್ಕೆ ನಮ್ಮ ದೇಹವನ್ನು ಸಂಸ್ಕಾರ ಮಾಡಿಕೊಟ್ಟಿದ್ರಿಂದ ಒಂದು ಶ್ರೀ, ಪಿತೃದೇವತೆಗಳಿಗೆ ಸರಿಸಮಾನವಾಗಿ ನಮ್ಮನ್ನ ನೋಡಿ ಪುನಃ ಇನ್ನೊಂದು ಹೆಸರಿಟ್ಟಿದ್ರಿಂದ ಸನ್ಯಾಸದ ನಾಮ ಇರೋದ್ರಿಂದ ಭುವಗೆ ಭುವ ಸುವಹ, 1 2 3 ಈ 3 ಶ್ರೀಗಳನ್ನ ಸನ್ಯಾಸಿಗಳಿಗೆ ಹಾಕುವ ಉದ್ದೇಶ ಇಷ್ಟೇ. ಬಹುಶಃ ಇದು ಶರವೂರ್ನವರಿಗೆ ಮಾತ್ರ ಗೊತ್ತಾಯ್ತು, ಬಿಟ್ರೆ ಇನ್ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ. ಇಷ್ಟು ಶ್ರೀಯ ಮಹತ್ವ ನಮ್ಮ ಧರ್ಮದಲ್ಲಿ ಹೇಳಿದೆ ಅಂತ ಹೇಳ್ತಾ ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಬೆಂಗಳೂರಿಂದ ನಾವು ಬಂದಿದ್ದೀವಿ, ಸುಮಾರು 300 ಕಿಲೋಮೀಟರ್. ಅಷ್ಟು ದೂರಿಂದ ಬರಲಿಕ್ಕೆ ಹೋಗ್ಲಿಕ್ಕೆ ನಮಗೆ ಸುಮಾರು 5, 6 ಗಂಟೆ 10 ಗಂಟೆ ಹೋಗಿದೆ. ಹಾಗಾಗಿ ಒಂದು 20-25 ನಿಮಿಷ ನಾವು ಮಾತಾಡಲೇಬೇಕು. ನಿಮಗೆ ತಾಪತ್ರೆ ಆದ್ರೆ ಸುಧಾರಿಸ್ಕೊಳ್ಬೇಕು, ಏನ್ ಮಾಡ್ಲಿಕ್ಕೆ ಸಾಧ್ಯ. ನಾವು ಮಾಡಿದ ಊದಿದ ಶಬ್ದ ಊದಲೇಬೇಕು. ಇನ್ನೊಂದು, ನಮಗೆ ಹಿಂದೂ ಸ್ವಾಮಿಗಳಿಗೆ ದೊಡ್ಡ ಸಂಕಷ್ಟ ಏನಂದ್ರೆ, ಕ್ರಿಶ್ಚಿಯನ್ರಾದ್ರೆ ಪ್ರತಿ ನೀವು ಭಾನುವಾರ ಚರ್ಚಿಗೆ ಹೋಗ್ತೀರಿ, ಬೈಬಲ್ ಹೇಳ್ತಾರೆ ಕೇಳ್ತಾರೆ. ಮುಸ್ಲಿಮರಿಗಾದ್ರೆ ಮೌಲಿಗಳಿಗೆ ಪ್ರತಿ ಶುಕ್ರವಾರ ಹೋಗ್ತಾರೆ ಸಾಬ್ರುಗಳು, ಅವರೆಲ್ಲ ಕೇಳ್ತಾರೆ. ನಮ್ಮಲ್ಲಿ ಹಿಂದೂಗಳು ಬನ್ನಿ ಒಂಚೂರು ಹೇಳ್ಕೊಡ್ತೀನಿ ಅಂದ್ರೆ ರೆಸ್ಟ್ ತಗೊಳ್ಳಿ ಸ್ವಾಮೀಜಿ ಸ್ವಲ್ಪ ಅಂತ, ಪುರ್ಸೊತ್ತಿಲ್ಲ. ನಮ್ಗೆ ಯಾವಾಗ ನೀವು ಹಿಂಗೆ ಸೇರಿದ್ರು ಸಿಕ್ಕಿದಾಗಲೇ ಒಂದಿಷ್ಟು ಹೇಳಿ ಬಿಡ್ಬೇಕು, ಮತ್ತೆ ಸಿಕ್ಕುದೇ ಇಲ್ಲ. ಹಾಗಾಗಿ ನಾವು ಒಂದಿಷ್ಟು ಹೇಳಿದಾಗ್ಲೂ ನೀವೆಲ್ಲ ಇಷ್ಟು ಜನ ಈಗ ಸಾಲಾಗಿ ನಿಂತು ಕೇಳ್ತೀರಿ ಅಂದಾಗಲೇ ಅದು ಹೇಳಿದ್ದಕ್ಕೂ ಸಾರ್ಥಕ. ಇಷ್ಟು ಆ ದುರ್ಗಾ ಪರಮೇಶ್ವರಿ ಪಾದಕ್ಕೆ ಅರ್ಪಣೆ ಆಗಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಅವಳ ಕೃಪೆ ಸಿಗ್ಲಿ ಅಂತೇಳಿ ಆಶೀರ್ವಾದವನ್ನ ಮಾಡ್ತಾರೆ.